ഈ ക്ലാസ് മുറികൾ ഇനി സജീവമാവുകയാണ്. പുതിയ അധ്യയന വർഷത്തിലേക്ക് തയ്യാറെടുക്കുന്ന എല്ലാ പ്രിയ കൂട്ടുകാർക്കും കേരള പോലീസിൻ്റെ സ്വാഗതം. വീട്ടിൽ നിന്നും സ്കൂളിലെത്തുന്നവരെയും സ്കൂളിൽ നിന്നും തിരികെ വീട്ടിലെത്തുന്നവരെയും കുട്ടികളുടെ സുരക്ഷയ്ക്കായി പോലീസ് നിങ്ങളോടൊപ്പമുണ്ട്. അതിലേക്കായി ഒരു വിദ്യാർത്ഥി സുരക്ഷാ പദ്ധതി തന്നെ ഈ അധ്യയന വർഷം പോലീസ് നടപ്പിലാക്കുന്നുണ്ട്. സ്കൂളുകളിൽ മാത്രമല്ല, യാത്രാമധ്യയുള്ള എല്ലാ മേഖലകളിലും നിരീക്ഷണം ഉറപ്പിക്കുന്നതാണ് പോലീസിന്റെ ഈ പുതിയ പദ്ധതി. സ്കൂൾ ബസ്സുകളിലെ ഡ്രൈവർമാർ, കണ്ടക്ടർമാർ, മറ്റു ജീവനക്കാർ നിർബന്ധമായും പോലീസ് ക്ലിയറൻസ് സർട്ടിഫിക്കറ്റ് എടുത്തിരിക്കണമെന്ന് നിർദ്ദേശം നൽകിയിട്ടുണ്ട്. സ്കൂൾ വിദ്യാർത്ഥികളെ ലക്ഷ്യമിട്ടുള്ള ലഹരി സംഘങ്ങളെ കുരുക്കുന്നതിനായി സ്കൂളുകൾ, കോളേജുകൾ, ട്യൂഷൻ സെന്ററുകൾ എന്നിവിടങ്ങളെല്ലാം ശക്തമായ പോലീസ് നിരീക്ഷണവും പെട്രോളിംഗും ഏർപ്പെടുത്തിയിട്ടുണ്ട്. സ്കൂൾ പരിസരത്ത് പതിവായി തമ്പടിക്കുന്നവരെയും വന്നുപോകുന്ന കച്ചവടക്കാരെയും പോലീസ് വാച്ച് ചെയ്യുന്നുണ്ട്. സ്കൂളുകളുടെ പരിസരത്തുള്ള കടകളിൽ ലഹരി വസ്തുക്കൾ വിൽക്കുകയോ സൂക്ഷിക്കുകയോ ചെയ്യുന്നുണ്ടോ എന്നറിയുവാൻ പോലീസിന്റെ നിരീക്ഷണം ഏർപ്പെടുത്തിയിട്ടുണ്ട്. ലഹരി വിൽപ്പന സംബന്ധമായ എന്തെങ്കിലും വിവരങ്ങൾ നിങ്ങൾക്ക് ലഭിക്കുകയാണെങ്കിൽ നിങ്ങൾ ഉറപ്പായും 112-ൽ വിളിച്ചറിയിക്കുകയോ യോദ്ധാവ് വാട്സാപ്പ് നമ്പറിൽ മെസ്സേജ് ചെയ്യാവുന്നതുമാണ്. ಕನ್ನಡದಲ್ಲಿ ಮಂಗಳೂರು, ಆಂಗ್ಲ ಭಾಷೆಯಲ್ಲಿ ಮ್ಯಾಂಗಲೂರ್, ತುಳುವಿನಲ್ಲಿ ಕುಡ್ಲ, ಬ್ಯಾರಿಯಲ್ಲಿ ಮೈಕಾಲ, ಕೊಂಕಣಿಯಲ್ಲಿ ಕೊಡಿಯಾಲ್, ಅರಬಿಕ್ನಲ್ಲಿ ಮಂಜಲೂರಿ, ಸಂಸ್ಕೃತದಲ್ಲಿ ಮಂಜೂರನ್, ಉರ್ದುವಿನಲ್ಲಿ ಕೌಡಲ್, ಮಲಯಾಳಂನಲ್ಲಿ ಮಂಗಲಾಪುರ. ಕನ್ನಡದಲ್ಲಿ ಮಂಗಳೂರು, ಆಂಗ್ಲ ಭಾಷೆಯಲ್ಲಿ ಮ್ಯಾಂಗಲೂರ್, ತುಳುವಿನಲ್ಲಿ ಕುಡ್ಲ, ಬ್ಯಾರಿಯಲ್ಲಿ ಮೈಕಾಲ, ಕೊಂಕಣಿಯಲ್ಲಿ ಕೊಡಿಯಾಲ್, ಅರಬಿಕ್ನಲ್ಲಿ ಮಂಜಲೂರಿ, ಸಂಸ್ಕೃತದಲ್ಲಿ ಮಂಜೂರನ್, ಉರ್ದುವಿನಲ್ಲಿ ಕೌಡಲ್, ಮಲಯಾಳಂನಲ್ಲಿ ಮಂಗಲಾಪುರ. ಗದ್ಯ ಮತ್ತು ಕಥೆಗಾರಿಕೆ ಎನ್ನುವ ವಿಚಾರವಾಗಿ ಮಾತನಾಡಲಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇದ್ದೇನೆ. ಕರ್ನಾಟಕದೊಂದಿಗೆ ಕಾಸರಗೋಡಿನ ಸಾಂಸ್ಕೃತಿಕ ವಿಲೀನೀಕರಣ ಈ ಕುರಿತಾಗಿ ಮಾತನಾಡಲಿದ್ದಾರೆ ಆಳ್ವಾಸ್ ಪದವಿ ಪೂರ್ವ ಕಾಲೇಜು ಮೂಡಬಿದ್ರೆಯ ಉಪನ್ಯಾಸಕರು ಶ್ರೀ TAN ಖಂಡಿಗೆ ಇವರನ್ನು ಎಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ಇದ್ದೇವೆ. ಮೋಹನ್ ದಾಸ್ ಇವರಿಗೆ ಎಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತ. ಆದರೆ ಅವರ ಈ ಕಾರ್ಯಕ್ರಮ ವಿಚಾರ ಸಂಕಿರಣ ಸ್ವಲ್ಪ ತಡವಾಗಿದ್ದಾರೆ. ನಾನು ಬನ್ನಾರಿಯವರ ಕಾವ್ಯದ ಬಗ್ಗೆ, ಅಂದರೆ ಅವರ ಕಾವ್ಯ ಧೋರಣೆಯ ಬಗ್ಗೆ ಹೆಚ್ಚಿನದಲ್ಲಿ ಇಲ್ಲಿ ಹೇಳಿಕೆ ಬಯಸುವುದಿಲ್ಲ. ಯಾಕೆಂದರೆ 10 ನಿಮಿಷಕ್ಕೆ ಬೇಕಾದಂತಹ ಕೆಲವು ವಿಚಾರಗಳನ್ನು ಇಲ್ಲಿ ನೋಟು ಮಾಡಿಕೊಂಡು ಬಂದಿದ್ದೀನಿ. ಆದರೆ ಬಹಳ ವಿಳಂಬವಾಗಿ ಕಾರ್ಯಕ್ರಮ ಆರಂಭವಾದ ಕಾರಣ ಅದನ್ನು ಸ್ವಲ್ಪ ಸಂಕ್ಷಿಪ್ತಗೊಳಿಸ್ತಾ ಇದ್ದೀನಿ. ಡಾಕ್ಟರ್ ಆನಂದ ಬನ್ನಾರಿಯವರು ಕನ್ನಡ ನಾಡು ಕಂಡ ಒಬ್ಬ ಅದ್ಭುತ ಪ್ರತಿಭೆ ಅಂತ ಬೆಳಿಗ್ಗೆ ಮಾತನಾಡಿದವರೆಲ್ಲ ಹೇಳಿದ್ದಾರೆ. ಒಬ್ಬ ಕವಿಯಾಗಿ, ಒಬ್ಬ ಕಲಾವಿದನಾಗಿ, ಒಬ್ಬ ವೈದ್ಯನಾಗಿ, ಕನ್ನಡ ಹೋರಾಟಗಾರನಾಗಿ, ಸಂಸ್ಕೃತಿ ಚಿಂತಕನಾಗಿ, ಹೀಗೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ತನ್ನ ಪ್ರತಿಭೆಯನ್ನು ಅವರು ವಿಸ್ತರಿಸಿದಂತಹ ಒಬ್ಬ ಮಹಾನುಭಾವ. ಅವರ ಕಾವ್ಯ ಧೋರಣೆ ಕೂಡ ಸಮಾಜಮುಖಿಯಾದಂತಹ ಧೋರಣೆ, ಸಮಾಜವನ್ನು ಕಟ್ಟುವಂತಹ, ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ನೀಡುವಂತಹ, ಆ ಮೂಲಕ ಕನ್ನಡ ಸಾಹಿತ್ಯದಲ್ಲಿ ಕಾಸರಗೋಡಿನ ಅಸ್ತಿತ್ವವನ್ನು ಭದ್ರಪಡಿಸುವಂತಹ, ಅಂದರೆ ಕನ್ನಡಿಗರಿಗೆ ಕಾಸರಗೋಡಿನ ಬಗ್ಗೆ ಮನಮುಟ್ಟುವಂತೆ ಹೇಳುವಂತಹ ಒಂದು ಚಾಕಚಕ್ಯತೆ ಅವರ ಕವನಗಳಲ್ಲಿ ಕಾಣಬಹುದು. ಸುಮಾರು 18 ಕವನ ಸಂಕಲನಗಳನ್ನು ಅವರು ಹೊರತಂದಿದ್ದಾರೆ. ಮಕ್ಕಳ ಕವನಗಳು ಸಹಿತ
ಚುಟುಕು ಹನಿಗವನಗಳು ಸಹಿತ ಇನ್ನಿತರ ಕವನಗಳು ಅಂದರೆ ಇತರ ಕವನಗಳನ್ನು ಕೂಡ ಅವರು ಬಹಳಷ್ಟು ಬರೆದಿದ್ದಾರೆ ಮತ್ತು ಪುಸ್ತಕ ರೂಪದಲ್ಲಿ ಪ್ರಕಟಿಸಿದ್ದಾರೆ. ತುಟ್ಟಿಂಗ್ ಎನ್ನುವಂತಹ ಸಂಕಲನದಲ್ಲಿ ಅವರ ಕವಿತೆಗಳ ಬಗ್ಗೆ ಅವರು ಹೇಳ್ತಾರೆ. ಕವಿತೆಗಳೇ ಬನ್ನಿ, ಕವಿತೆಗಳೇ ಬನ್ನಿ, ಕನ್ನಡವನ್ನು ಕಟ್ಟುವಂತಹ ಒಂದು ಹಾದಿಯನ್ನು ತೆರೆಯುವಂತಹ ಕವಿತೆಗಳೇ ಬನ್ನಿ ಎನ್ನುವುದನ್ನು ಕೂಡ ಅವರು ಹೇಳ್ತಾರೆ. ಜೀವವೃಕ್ಷ ಕವಿತೆಗಳೇ ಬನ್ನಿ, ನೋಟದೊಳಗಿನ ನೋಟ, ನಮ್ಮಿಬ್ಬರ ನಡುವೆ, ನೆನಪುಗಳ ನೆರಳಿನಲ್ಲಿ ಮುತ್ತು ನೀರಾಗಿ, ಒಳದಾರಿಯ ಬೆಳದಿಂಗಳು, ನದಿ ಹರಿಯುತ್ತಲೇ ಇದೆ, ಸದ್ದಾಗಿಯೂ ಸದ್ದಾದ ಸದ್ದಿಗಳು. ಇಷ್ಟು ಅವರ ಕಾವ್ಯ ಕೃತಿಗಳು. ಎಳೆಯ ಗೆಳೆಯ ಕೊಡಲು ಮಕ್ಕಳ ಕವನಗಳು, ಮಧು ಸಿಂಚನ, ಬಿಂದುಗಳು, ಗುಟುಕುಗಳು, ಹದಿರುಗಳು, ಹನಿ ಹರಿಯುತ್ತಿರುವ ಹನಿಗಳು ಇವರ ಹನಿಗವನ ಅಥವಾ ಚುಟುಕುಗಳ ಸಂಕಲನ. ಪ್ರಭಾವತಿ ವೃತ್ತಾಂತ ಮತ್ತು ಗಯಚರಿತ ಇದು ಖಂಡಕಾವ್ಯ. ವಸ್ತು ವೈವಿಧ್ಯದಿಂದ ಕೂಡಿದ ಇವರ ಕವನಗಳು ಧ್ವನಿ ರಮ್ಯತೆಯಿಂದ, ಅರ್ಥ ಸಂಪತ್ತಿನಿಂದ, ಭಾವದೀಪ್ತತೆಯಿಂದ ಗಮನ ಸೆಳೆಯುತ್ತದೆ. ತಾಯ್ತನದ ಅನುಭೂತಿಯನ್ನು, ತಾಯಿಯನ್ನು ಕುರಿತ ನಂಬಿಕೆ, ವಿಶ್ವಾಸಗಳನ್ನು ತಾಯಿಯೇ ಎನ್ನುವ ಕವನದಲ್ಲಿ ಬಗಾರೆಯವರು ಪ್ರಸ್ತುತಪಡಿಸುತ್ತಾರೆ. ಸಾಲಗಾರನ ನಾನು ಋಣವ ತೀರಿಸಲುಂಟೆ, ಸಾಲಗಾರನ ನಾನು ಋಣವ ತೀರಿಸಲುಂಟೆ, ಮೇರು ಪರ್ವತದಿರಿವು ಪೂಜ್ಯ ನಾನು, ಹಾಡಲಿ ಕಾಣಿಕೆಯನ್ನು ನೀಡಿ ತಲೆ ಬಾಗುವೇನು, ಹರಸು ತಾಯಿ ಹರಸು ನೀನು ಎನ್ನುವಂತಹ ಸಾಲುಗಳು. ಇದು ತಾನು ಬಹಳ ಕಿರಿಯವ ಇನ್ನೊಂದು ಮಾತು ಹೇಳ್ತಾರೆ. ನೀನು ಪಾಂಡಿತ್ಯದ ಹಿಮಾಚಲ ಶಿಖರ ಗೌರಿ ಶಂಕರ, ನಿನ್ನ ಬಣ್ಣಿಸಲೆ ನಡವಿ ನಾ ಕಿರಿಯವನು ಕವಿಗಿದ್ದ. ಹಾಗೆ ನಾನು ಬಹಳ ಕಿರಿಯವನು, ನಾನು ಪೂಜ್ಯನು. ತಾಯಿ ಅಂತ ಹೇಳ್ತಾರೆ, ನಿನ್ನ ಋಣವನ್ನು ನಾನೆಂದು ತೀರಿಸುವೆ ಎನ್ನುವಂಥ ಒಂದು ಭಾವನೆ ಅದರಲ್ಲಿ. ಬನಾರಿ ಅಂದರೆ ಅದೊಂದು ಕಾವ್ಯ ಅಂತ ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಒಂದು ಕಾವ್ಯ ಅಂದರೆ ಅದು ಬನಾರಿ. ಯಾಕೆಂದರೆ ಅವರು ಕಂಡುಕೊಂಡಂತಹ ಶಬ್ದಗಳ ಮೂಲಕ, ಮಾತಿನ ಮೂಲಕ, ಪದಗಳ ಮೂಲಕ ಅವರು ಬೆಳೆಸಿದಂತಹ ಒಂದು ಹೋರಾಟ ಅಂತ ಹೇಳ್ಬೋದು, ಅಥವಾ ಹೋರಾಟಕ್ಕೆ ಪೂರಕವಾಗಿರುವಂತಹ ಒಂದು ಕೆಲವು ಮಾತುಗಳು ಅಥವಾ ವಿಚಾರಗಳು ಅಂತ ಹೇಳ್ಬೋದು. ಅವರೇನುತ್ತಾರೆ, ಅರ್ಥವಾಗಿ ಕಾವ್ಯವಾಗುವ, ಕಾವ್ಯವಾಗಿ ಅರ್ಥವಾಗುವ ಹೊಸ ಹುಟ್ಟಿಗೆ ಕಾಯುತ್ತೇನೆ, ನಾನೇ ಕಾಯುತ್ತೇನೆ ಎನ್ನುವಂಥ ಮಾತುಗಳು ಕಾವ್ಯದ ಬಗ್ಗೆ ಅವರು ಹೇಳ್ತಾರೆ. ಒಡನೆ ಪುಟ್ಟಣಗೌಡರವರ ಬಹುಶಃ ವಿದ್ಯಾಗುರು ಪ್ರಸಾದಿಸಿದ್ದಾರೆ. ವಿದ್ಯಾಗುರು ಪ್ರತಿಭೆ, ಜ್ಞಾನ, ಸಾಹಿತ್ಯ, ಕಲಾಸಕ್ತಿ, ಸೌಜನ್ಯ ಈ ಎಲ್ಲವನ್ನು ಮೈಗೂಡಿಸಿಕೊಂಡವರು ಪುಟ್ಟಣಗೌಡರು. ಅವುಗಳೆಲ್ಲವನ್ನು ಮತ್ತೆ ಮೈಗೂಡಿಸಿಕೊಂಡವರು ಡಾಕ್ಟರ್ ಬನಾರಿ. ಶಬ್ದಾರ್ಥ, ಭಾವಾರ್ಥ, ಯಕ್ಷಾರ್ಥಗಳ ತುಂಬಿ ನೀನರ್ಥ ದಾರಿಯಾಗಿ, ಅರ್ಥವನ್ನು ಬಯಸದೆ ಪದಾರ್ಥವನ್ನು ಸಾಧಿಸಿದೆ, ಬದುಕಿನಲ್ಲಿ ಕಾವ್ಯವಾದಿ ಎನ್ನುವುದನ್ನು ತನ್ನ ಗುರುಗಳ ಬಗ್ಗೆ ಹೇಳ್ತಾರೆ. ತಾನೂ ಕಾವ್ಯವಾದಿ ಎನ್ನುವುದನ್ನು ಕೂಡ ತನ್ನ ರಚನೆಗಳ ಮೂಲಕ ಅವರು ಸಾಬೀತುಪಡಿಸಿದ್ದಾರೆ. ಕವಿತೆ ಅರ್ಥದಿಂದಲೂ ಭಾವದಿಂದಲೂ ಆಸ್ವಾದ್ಯವಾಗಬೇಕು. ಜೀವ ಚೈತನ್ಯವಾಗಿ ಜೀವ ಸಂಕುಲಕ್ಕೆ ಬದುಕಿನ ಭರವಸೆಯಾಗಿರಬೇಕು. ಕಾಲ, ದೇಶ, ಜಾತಿ, ಮತ, ವರ್ಗ, ವರ್ಣ ಭೇದವಿಲ್ಲದೆ ಅದು ಸಲ್ಲಬೇಕು. ಕವಿತೆಗಳೇ ಬನ್ನಿ ಕವನ ಒಂದು ವಿಶಾಲ ಭೂಮಿಕೆಯಾಗಿ ತೆರೆದುಕೊಳ್ಳುತ್ತದೆ. ಅದರ ಸಾರ ಮಾನವ ಕಲ್ಯಾಣಕ್ಕೆ ಹೋರಾಡುವ ಕವಿತೆಗಳೇ ಬನ್ನಿ. ಮನುಷ್ಯನ ಕಲ್ಯಾಣಕ್ಕಾಗಿ, ಸಮಾಜದ ಉನ್ನತಿಗಾಗಿ ಹೋರಾಡುವಂತಹ ಅಥವಾ ಸಮಾಜಮುಖಿಯಾಗಿ ಸ್ಪಂದಿಸುವಂತಹ ಕವಿತೆಗಳು ಬರಬೇಕು ಎನ್ನುವಂಥದ್ದು ಅವರ ಆಶಯ. ನಾಡ ಪ್ರೇಮದಿಂದ ಉದಿಸಿದ ಕವನ ವಿಶ್ವಶಾಂತಿಗಾಗಿ ಎನ್ನುವಂತಹ ಒಂದು ಕವನ ಇದೆ. ಅದರಲ್ಲಿ ಅವರು ಹೇಳ್ತಾರೆ, ನಮ್ಮದೊಂದೇ ನೆಲವು, ನಮ್ಮದೊಂದೇ ಕುಲವು, ನಮ್ಮದೊಂದೇ ಜಾತಿ ಮಾನವರದೆಲ್ಲ. ಆವ ಪಾತ್ರೆಯ
ಆದರ್ಶವಾದ ಇವತ್ತು ವಾಸ್ತವವಾದವಾಗಬೇಕಾಗಿದೆ ಎನ್ನುವಂಥ ಒಂದು ಆಶಯ ಈ ಸಾಲುಗಳಲ್ಲಿ ಈ ನೀತಿಯನ್ನು ರೂಢಿಸಿಕೊಂಡು ಆಧ್ಯಾತ್ಮ ಮತ್ತು ದೈವಭಕ್ತಿಯನ್ನು ದೀಪಗೊಳಿಸುವ ಸಾಹಚರ್ಯಗಳು, ಜೀವನ ಧರ್ಮ ಸಾರುವಂತಹ ಕವನಗಳು, ಕಾವ್ಯಕ್ಕೆ ಸಂಬಂಧಿಸಿದ ಹಲವು ಕವಿತೆಗಳು, ಕಾವ್ಯ ಅಂದರೆ ಏನು ಅಥವಾ ಒಬ್ಬ ಕವಿ ಕಾವ್ಯವನ್ನು ಹೇಗೆ ಸೃಷ್ಟಿಸಬಹುದು, ಕಾವ್ಯದ ಮೂಲಭೂತ ಗುಣಗಳೇನು, ಕಾವ್ಯದ ಸಾಮಾಜಿಕ ನಿಲುವು ಏನು, ಕಾವ್ಯದ ಒಲವೇನು ಎನ್ನುವ ಬಗ್ಗೆ ಅವರು ಕವಿತೆಗಳನ್ನು ಬರೆದಿದ್ದಾರೆ. ಮನಸ್ಸುಗಳನ್ನು ವಿಶಿಷ್ಟ ಸಂವೇದನೆಗೆ ಒಳಪಡಿಸುವಂತಹ ಕಾವ್ಯಗಳು, ದೇಶಭಕ್ತಿ ಹಾಗೂ ಕಾಸರಗೋಡಿನ ಕುರಿತಾದಂತಹ ಕವನಗಳು, ಕನ್ನಡ ಭಾಷೆಯ ಮೇಲಿನ ಪ್ರೀತಿ ಅಭಿಮಾನದ ಕವನಗಳು, ಕಾಸರಗೋಡು ಕೇರಳಕ್ಕೆ ಸೇರಿದವು ಅದನ್ನು ಬಿಂಬಿಸುವಂತಹ ಕವನಗಳು, ಕನಸು ಕಂಡವರು ಎನ್ನುವಂತಹ ಒಂದು ಶೀರ್ಷಿಕೆಯ ಕವನದಲ್ಲಿ ಹೇಳಿದ್ದಾರೆ. ಮಾಮರದ ಗೆಲ್ಲಿನಲ್ಲಿ ಕೂಡಿದೆ ಐಕ್ಯ ಗಾನವನ್ನುಳಿವ ಕನಸು ಕಂಡೇರಿ, ಮೆಲ್ಲ ನಲುಗುವ ಚೆಲುವ ಪಲ್ಲವದ ಶೋಭೆಯಲ್ಲಿ ಕನ್ನಡದ ಸಿರಿ ನಲಿವ ಕನಸ ಕಂಡೇರಿ. ಕನ್ನಡಿಗರೆಲ್ಲರಿಗೂ ನಿಜವಾದ ಈ ಕನಸು ನಮ್ಮ ಪಾಲಿಗೆ ಮಾತ್ರ ಕನಸದಾಗಿ, ತಾಯಿ ಮಕ್ಕಳನ್ನೆಂದು ಅಗಲಿಸಿದರೇನಂತೆ ಕಲ್ಲು ಹೃದಯವೇ ಅಲ್ಲಿ ಮನಸ್ಸು ಬರಬೇಕು. ಅಂದರೆ ಭಾಷಾವಾದ ಪ್ರಾಂತ್ಯ ರಚನೆಯಾದಾಗ ಈ ಪ್ರದೇಶ ಕೇರಳಕ್ಕೆ ಸೇರಿರುವಂತಹ ಸಂದರ್ಭದಲ್ಲಿ ಅವರು ರಚಿಸಿದಂತಹ ಒಂದು ಮೂಲದವರು ಎನ್ನುವಂಥ ಒಂದು ಉಚಿತ ರೀತಿಯ ಕವನ ಇದೆ. ಅಸ್ಪೃಶ್ಯತೆಯನ್ನು ಕುರಿತ ಹೃದಯಸ್ಪರ್ಶಿ ಕವನ. ತಮ್ಮದೇ ನೆಲದಲ್ಲಿ ಹುಟ್ಟಿ ಕುಳಿತಕ್ಕೊಳಗಾದ ವ್ಯಕ್ತಿಗಳ ಬಗ್ಗೆ ಕರೆದಂತಹ ಒಂದು ಕವನ. ನಿಮ್ಮ ಮನೆ ಹಟ್ಟಿಯಲ್ಲಿ ಹೊಲಸ ತೆರೆದೆವು ನಾವು, ನಿಮ್ಮ ಮನೆ ಹಟ್ಟಿಯಲ್ಲಿ ಹೊಲಸ ತೆಗೆದೆವು ನಾವು, ಕೆಲಸ ಮಾಡುವುದೊಂದೇ ನಮ್ಮ ಕರ್ಮ, ಮೂಲದವರೆಲ್ಲರನ್ನ ಕೊಂಡಾಡುವಿರಿ ನೀವು, ದುಡಿದು ಸಾಯುವುದೆಂಬ ಮೂಲ ಈ ಕವನದ ಕೊನೆಗೆ. ಶೋಷಣೆಗೊಳಗಾಗುತ್ತಿರುವವರ ಮೇಲೆ ಆಗುತ್ತಿರುವ ದೌರ್ಜನ್ಯ ಅವರ ಇನ್ನಷ್ಟು ಕವನಗಳಲ್ಲಿ ಕೆಲವೊಂದಿಗೆ ಮಾಡುವುದು. ಕೆಲವೊಂದು ಕವನಗಳು ವಾಚ್ಯತೆ ಅಂದರೆ ಬನಾರಿಯವರು ಸರಳ ಸುಂದರ ಶೈಲಿ, ಸರಳ ಕವನಗಳು, ಸರಳತೆಯಲ್ಲಿ ಸಂಕೀರ್ಣ ವಿಷಯಗಳು, ಸಂಕೀರ್ಣದಲ್ಲಿ ಸರಳತೆಯ ವಿಷಯಗಳು, ಹೀಗೆ ಸರಳತೆ ಮತ್ತು ಸಂಕೀರ್ಣತೆ ಈ ಎರಡನ್ನೂ ಕೂಡ ಸಮತೂಕದಲ್ಲಿ ಇರಿಸಿಕೊಂಡು ಕಾವ್ಯ ಕಟ್ಟಿದ ಕವಿ ಮತ್ತು ಬನಾರಿಯವರು. ಹೀಗೆ ಕವನಗಳ ಬಗ್ಗೆ, ಬನಾರಿಯವರ ಕವನಗಳ ಬಗ್ಗೆ ಅಂದರೆ ಅದರಲ್ಲಿರುವಂತಹ ಅರ್ಥಧ್ವನಿ, ನಾದಧ್ವನಿ, ವಿಚಾರಧ್ವನಿ ಮತ್ತು ಸಂಸ್ಕೃತಿ ಪರವಾದಂತಹ ಚಿಂತನೆ, ಒಟ್ಟು ಸಮಾಜಮುಖಿಯಾಗಿ ಚಿಂತನೆಗೆ ಒಳಪಡಿಸುವಂತಹ ಅಥವಾ ಆಲೋಚನೆಗೆ ಹಂಚುವಂತಹ ಅನೇಕ ಕವನಗಳು ಅವರ ಕಾವ್ಯದ ಸತ್ವ ಮತ್ತು ಸ್ವತ್ವ ಅಂದರೆ ಅದರ ಸಾರ ಮತ್ತು ಅದರ ಒಳಗೊಳ್ಳುವಿಕೆ ಅಥವಾ ಅದರ ತನ್ನತನ ಅಂತ ನಾವು ಭಾವಿಸಬಹುದು. ಹೀಗೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ಅವರ ಬಗ್ಗೆ, ಅವರ ಕಾವ್ಯದ ಬಗ್ಗೆ ಮಾತುಗಳನ್ನು ಮಾಡುವಂತಹ ಒಂದು ಅವಕಾಶವನ್ನು ಕಲ್ಪಿಸಿಕೊಂಡ ಈ ಕಾರ್ಯಕ್ರಮದ ಸಂಘಟನೆಗೆ ವಂದಿಸುತ್ತಾ ನನ್ನ ಮಾತುಗಳಿಗೆ ಬಹಳ ಸೊಗಸಾಗಿ ಬೆಳಗಿನ ನನಗೆ ಬನಾರಿಯವರ ಗದ್ಯ ಮತ್ತು ಅರ್ಥಗಾರಿಕೆ ಕುರಿತು ಮಾತನಾಡಲಿಕ್ಕೆ ಹೇಳಿದ್ದಾರೆ. ಬಹಳ ವಿಶಾಲವಾದ ವಿಷಯ ಮತ್ತು ಈಗಾಗಲೇ ಎಲ್ಲರೂ ಅದನ್ನು ಪ್ರಸ್ತಾಪ ಮಾಡಿರುವುದರಿಂದ ಚುಟುಕಾಗಿ ಅದನ್ನು ಆಗ ಹೇಳ್ತಾರೆ, ಚಿಕ್ಕದಾಗಿ ಚೊಕ್ಕದಾಗಿ ಮಾತಾಡುವುದು ಬನಾರಿಯವರು ಅಂತ ಬಿಡಿ ಮಾತುಗಳನ್ನು ಕೇಳಿ ಇದನ್ನು ಚಿಕ್ಕದಾಗಿ ಚೊಕ್ಕದಾಗಿ ಸಾಕಾಗುವಷ್ಟು ಚೊಕ್ಕದಂತ ಹೇಳಲ್ಲ, ಚಿಕ್ಕದಾಗಿ ನನ್ನ ಮಾತುಗಳನ್ನು ನಾನು ಪ್ರಸ್ತಾಪ ಮಾಡೋ ಪ್ರಯತ್ನ ಮಾಡ್ತೇನೆ. ಅವರದೇ ಒಂದು ಕವಿತೆ ಇದೆ. ನಾನು 2009ರ ದಶಕದಲ್ಲಿ ನಾನು ವಿದ್ಯಾರ್ಥಿಯಾಗಿದ್ದ ಸ್ಥಾನಕ್ಕೆ ಒಬ್ಬ ಸಂಗೀತ ವಿದ್ವಾಂಸ ಬರ್ತಾರೆ, ಒಂದು ಕಚೇರಿ. ಯಾಕೋ ಚಕ್ರವರ್ತಿಗೆ ಸ್ವಲ್ಪ ಮುನಿಸು ಆ ಸಂಗೀತ ವಿದ್ವಾಂಸನಾಗಿ, ಅದರಿಂದ ಅವತ್ತು ಬರುವ ಮೊದಲೇ ಘೋಷಣೆ ಮಾಡಿಬಿಡ್ತಾನೆ. ಏನಂದರೆ, ಇವತ್ತಿನ ಸಂಗೀತ ಕಚೇರಿಯಲ್ಲಿ ಕೇಳಿಕ ಕೂತ ನೀವು ಯಾರೂ ಕೂಡ ಅವರ ಸಂಗೀತ ಕೇಳ್ತಾ ತಲೆದೂಗುವ, ಯಾರಾದರೂ ತಲೆ ಅಲ್ಲಾಡಿಸಿದರೆ ಅವರ ಶಿರಚ್ಛೇದನ ಮಾಡ್ತೇವೆ. ಇದು ರಾಜಾಜಿ. ಸರಿ, ಸಂಗೀತ ಆರಂಭ ಆಯಿತು. ಎಲ್ಲರೂ ಬಹಳ ಸಂಗೀತವನ್ನು ಕೇಳುವುದರ ಬದಲು ಗಟ್ಟಿಯಾಗಿ ಕೂತು ತಲೆ ಆಚೆ ಅಲುಗಾಡಿಸಿದ ಕೂತು ಬಿಟ್ಟಿದ್ದಾರೆ. ಯಾರೋ ಒಬ್ಬ ಪುಣ್ಯಾತ್ಮ ಸಂಗೀತ ಕೇಳ್ತಾ ಕೇಳ್ತಾ
ಇದರ ತಲೆ ಯಾಕೆ? ಬಹುಶಃ ಹಾಗೆ ಬದುಕಿದವರು ಬಲಾರಿ. ಕ್ಷೇತ್ರಕ್ಕೆ ಸಂಬಂಧಪಟ್ಟ ಕೃತಿಗಳಿದ್ದಾವೆ, ಅನುಭವ ಲಹರಿಗಳಿದ್ದಾವೆ ಮತ್ತು ಕಾಸರಗೋಡಿನ ಕನ್ನಡ ಹೋರಾಟಕ್ಕೆ ಸಂಬಂಧಪಟ್ಟ ಬರವಣಿಗೆಗಳು ಕೂಡ ಇವೆ. ತುಂಬ ಇಷ್ಟ ಆಗ್ತದೆ. ಹಾಗೆ ನಾವು ಕವಿಯಾಗಿ ಏನು ಬನಾರಿಯವರನ್ನು ನೋಡ್ತಾ ಬಂದಿದ್ದೇವೋ, ಅವರ ಕವಿತೆಗಳನ್ನು ಎಷ್ಟು ಪ್ರೀತಿಯಿಂದ ನೋಡಿದ್ದೇವೋ, ಅಷ್ಟು ಪ್ರೀತಿಯಿಂದ ಅವರ ಗದ್ಯದ ಬಗ್ಗೆ ಮಾತುಗಳು ಬಂದಿಲ್ಲ ಅಂತ ನನಗೆ ಅನ್ನಿಸ್ತದೆ. ತುಂಬ ವಿಶಾಲವಾದ ಒಂದು ಗದ್ಯ ಬರವಣಿಗೆ. ಅದರಲ್ಲಿ ಆ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು ಡಾಕ್ಟರ್ ಬನಾರಿ ಅವರ ಆರವೇ ಇರ್ಬೋದು, ಆರಂಭದಲ್ಲಿ ಬಂದ ಪ್ರಬಂಧ ಸಂಕಲನ ಇರ್ಬೋದು, ಅದರ ನಂತರ ಆರೋಗ್ಯ ಸಂವಿಧಾನ ಇರ್ಬೋದು, ಬೊಗಸೆಗೆ ಬಂದ ಹರಡುಗಳು ಇರ್ಬೋದು, ಹಾಗೆ ಹೋದ ಹಕ್ಕಿಗಳಿರ್ಬೋದು, ಈ ತರಹದ ಬೇರೆ ಬೇರೆ ಕಾಲಘಟ್ಟದಲ್ಲಿ ಅವರು ಬರೆದಂಥ ಪ್ರಬಂಧಗಳ ಸಂಕಲನಗಳು. ಇನ್ನು ಯಕ್ಷಗಾನಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಬಂದ ಅರ್ಥಾಯ ಬಹಳ ಅದ್ಭುತವಾದ ಒಂದು ಗದ್ಯ ಮತ್ತು ಗಣರಾಜ ಕೂಡ ಅವರ ಜೊತೆಗೆ ಸೇರಿಕೊಂಡು ಅವರು ತಾಳಮದ್ದಲೆ ಬಗ್ಗೆ ಬರೆದಿರುವ ಬಹಳ ಪೂರ್ವ ತಾಳಮದ್ದಲೆ ಕುರಿತು ಬಹಳ ವಿಸ್ತೃತವಾದ ಒಂದು ಅಧ್ಯಯನ ಗ್ರಂಥಗಳಲ್ಲಿ ಕಡಿಮೆ ಬಂದಿಲ್ಲ ಅಂತ ಬಂದಿದ್ದಾರೆ. ಆದರೆ ಬಹಳ ಸೂಕ್ಷ್ಮವಾಗಿ ಅದರ ಅನುಭವದ ಹಿನ್ನೆಲೆಯಿಂದಲೇ ಮೂಡಿದ ಒಂದು ಅಧ್ಯಯನ ಗ್ರಂಥ ಅದು. ಮತ್ತು ಯಕ್ಷಗಾನ ಸಮಾಜ ಭೂಮಿಕೆ, ಇಂತಹ ಯಕ್ಷಗಾನ ಸಂಬಂಧಪಟ್ಟ ಕೃತಿಗಳಿದ್ದಾವೆ. ಭಗವದ್ಗೀತೆ ನಾನು ಕಂಡಂತೆ ಎನ್ನುವ ಭಗವದ್ಗೀತೆಯನ್ನ ಕುರಿತಂತ ಅದನ್ನು ವಿಶ್ಲೇಷಣೆ ಮಾಡುವ ಅದು ಧಾರ್ಮಿಕ ನೆಲೆಯಿಂದ ಬಂದಿರುವಂಥದ್ದು. ಇನ್ನು ರೋಗ ಅಂದರೆ ವೈದ್ಯಕೀಯಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ರೋಗ ನಿದಾನದ ಕೃತಿಗಳು, ಅವರು ತುಂಬ ವೈದ್ಯಕೀಯ ಸಂಬಂಧಪಟ್ಟ ಲೇಖನಗಳನ್ನು, ಬಿಡಿ ಲೇಖನಗಳನ್ನು ಬರೆದಿದ್ದಾರೆ, ಸಂಕಲನಗಳು ಬಂದಿವೆ. ಸವೆಯದ ಹಾದಿ ಎನ್ನುವುದು ಬಹಳ ಮಹತ್ವದ ಒಂದು ಕೃತಿಯವರು. ಅವರ ಇಡೀ ಬದುಕಿನ ಏನಿತ್ತು ಸಾಕ್ಷ್ಯಚಿತ್ರ ನಾವು ನೋಡ್ತೇವೋ, ಆ ಸಾಕ್ಷ್ಯಚಿತ್ರ ಏನು ನಮಗೆ ದಾಟಿಸಬಹುದು, ಅದಕ್ಕಿಂತ ತುಂಬ ಅದ್ಭುತವಾದ ಇನ್ನೂ ಅನೇಕ ಸಂಗತಿಗಳನ್ನು ದಾಟಿಸಿದ ಒಂದು ಕೃತಿಯಾಗಿದೆ. ಆ ಕೃತಿಯನ್ನು ಓದಿದರೆ ಅವರ ಇಡೀ ಬದುಕಿನ ಒಂದು ಯಾನದ ಸೊಗಸಿಯನ್ನು ಅದು ನಮ್ಮ ಕಣ್ಣೆದುರಿಗೆ ಸಿಗ್ತದೆ. ಅದು ಸವೆಯದ ಹಾದಿ ಅಂತ ಅವರು ಅದಕ್ಕೆ ಬಹಳ ವಿನಯದ ಶೀರ್ಷಿಕೆ ಕೊಟ್ಟಿದ್ದಾರೆ. ಬಟ್ ಆದರೆ ಅದು ನಿಧಾನದಲ್ಲಿ ಒಂದು ಸವೆದ ದಾರಿಯನ್ನು ಅವರ ಬದುಕಿನ ಯಾನದಲ್ಲಿ ಅವರು ಬಹಳ ಪ್ರೀತಿಯಿಂದ ನಡೆದು ಸವೆಸಿದ ದಾರಿಯ ಒಂದು ಚಿತ್ರಣ ಅದರಲ್ಲಿ ನಮಗೆ ಸಿಗ್ತದೆ. ಅದಲ್ಲದೆ ಅವರು ಅಖಿಲ ಭಾರತ ಯಕ್ಷಗಾನ ಸಾಹಿತ್ಯ ಸಮ್ಮೇಳನದಲ್ಲಿ ಮಾಡಿದ ಯಕ್ಷಗಾನದ ಭಾಷಣ, ಅಧ್ಯಕ್ಷ ಭಾಷಣ, ಅದು ಕೂಡ ಒಂದು ಪುಟ್ಟ ಪುಸ್ತಿಕೆಯಾಗಿ ಬಂದಿದೆ. ಇವೆಲ್ಲ ಅವರ ಗದ್ಯದ ಹರದು. ಒಟ್ಟು ಅವರ ಬರವಣಿಗೆಯನ್ನು, ಗದ್ಯ ಬರವಣಿಗೆಯನ್ನ ಕುರಿತು ಮಾತನಾಡುವಾಗ ಹೆಚ್ಚು ಸಮಯ ಇಲ್ಲದ್ರಿಂದ ನಾವು ಹೇಳಿದ್ದೇವೆ, ನಮಗೆಲ್ಲ ಮೊದಲ ನೆಲೆ ಯಾವುದಂದ್ರೆ ಸ್ವಂತ ಸುಖಾಯ, ಸ್ವಂತ ಸುಖ ಕಾಣ್ಕೊಳ್ಳಿ, ನಮ್ಮ ಆನಂದ ಕಾಣ್ಕೊಳ್ಳಿ. ಆದರೆ ಸ್ವಂತ ಸುಖದಲ್ಲಿ ಅದು ನಿಲ್ಲದೆ ಬಹುಜನ ಸುಖಾಯ ಆಗಬೇಕು. ಬಹುಶಃ ಬನಾರಿಯವರ ಬರವಣಿಗೆಯ ಮುಖ್ಯ ಒಂದು ನಾಡಿ ಮಿಡಿತ ಎಲ್ಲಿದೆ ಅಂದರೆ ಅದು ಬಹುಜನ ಸುಖಾಯ ಆಗಬೇಕು. ಅವರಿಗೆ ವೈದ್ಯಕೀಯದ ಬಗ್ಗೆ ವೈದ್ಯಕೀಯದ ಬಹಳ ಆ ವಿಷಯದಲ್ಲಿ ಬಹಳ ತಜ್ಞರು. ಅವ್ರು ಬರೀಲಿಕ್ಕೆ ಹೊರಟ್ರೆ ಸಾಮಾನ್ಯ ತಜ್ಞರಿರುವವರಿಗೆ ಒಂದು ಸಮಸ್ಯೆ ಇರುತ್ತೆ. ಏನಂದ್ರೆ ನಾವು ನಮಗೆ ನಮ್ಮ ತಿಳುವಳಿಕೆಗಳ ಒಂದು ಮಟ್ಟದಲ್ಲಿ ನಾವು ಬರೀತಾ ಇರ್ತೇವೆ. ವೈದ್ಯಕೀಯ ಲೇಖನಗಳನ್ನು ಯಾಕೆ ಬರೆಯುವುದು? ಅದು ಬರೆಯುವಾಗ ವೈದ್ಯಕೀಯ ಶಾಸ್ತ್ರದ ಪರಿಕಲ್ಪನೆಗಳು, ಅಲ್ಲಿರತಕ್ಕಂಥ ಬಹಳ ಅಧ್ಯಯನಪೂರ್ಣವಾದಂತಹ ಕೆಲವು ಸಂಗತಿಗಳಿರ್ತಾವಲ್ಲ, ಸಂಶೋಧನಾತ್ಮಕ ಸಂಗತಿಗಳು, ಅವುಗಳನ್ನು ಬರೆಯೋದಿಲ್ಲ. ಬದಲಾಗಿ ಅವರೇನು ಬರೀತಾರೆ, ಜನಸಾಮಾನ್ಯರಿಗೆ ಅರ್ಥ ಆಗುವ ಹಾಗೆ ಈ ವೈದ್ಯಕೀಯಕ್ಕೆ ಸಂಬಂಧಪಟ್ಟ ಜನಸಾಮಾನ್ಯರಲ್ಲಿ ಯಾವ ಜಾಗೃತಿ ಉಂಟಾಗಬೇಕು ಅದಕ್ಕೆ ಬೇಕಾಗುವ ಹಾಗೆ ಅವರು ತಮ್ಮ ಇಡೀ ವೈದ್ಯಕೀಯಕ್ಕೆ ಸಂಬಂಧಪಟ್ಟ ಬರವಣಿಗೆಗಳು ಏನಿವೆ ಆ ಬರವಣಿಗೆಗಳಲ್ಲಿ ನಾವು ಅದನ್ನು ಸ್ಪಷ್ಟವಾಗಿ ಗುರುತಿಸಲಿಕ್ಕೆ ಸಾಧ್ಯ ಆಗುತ್ತೆ. ಅವರು ಯಾವಾಗಲೂ ಕೂಡ ಅವರ ಇಡೀ ಬರವಣಿಗೆ ಗಮನಿಸ್ತಾ ಬಂದರೆ ಅವರು ತಾನು ಹೇಳಬೇಕಾದನ್ನು ಎಲ್ಲೂ ರಾಜು ಮಾಡಿಕೊಳ್ಳ ಅವರು ವಿವರಿಸ್ತಾ ಹೋಗುವ ಒಂದು ಕ್ರಮ ಇದೆಯಲ್ಲ, ಅಂದ್ರೆ ಯಾಕೆ ಹೀಗೆ? ಈ ಪ್ರಶ್ನೆಗಳ ಮೂಲಕನೇ ಅವರು ಪೂರ್ಣ ಒಂದು ಬರವಣಿಗೆ ಇಳಿಯುವ ಬದಲು ಒಬ್ಬ ಲೇಖಕನಿಗೆ ಅಥವಾ ಒಬ್ಬ ಮಾತುಗಾರನಿಗೆ ಒಂದು ಪೂರ್ವ ಸಿದ್ಧತೆ ಎಷ್ಟು ಮುಖ್ಯ ಎನ್ನುವುದನ್ನು ಅವರವರ ಬರವಣಿಗೆಗಳಲ್ಲಿ ಗುರುತಿಸ್ತಾ ಬಂದಿದ್ದಾರೆ. ಸಮಯ ಅವರ ಪ್ರತ್ಯುತ್ಪನ್ನ
ಪರಿಸ್ಥಿತಿ. ಈ ತರಹದ ಒಂದು ಆಯಾಮ ಇದೆಯಲ್ಲ, ಅವರ ಓದಿನ ಅವರ ಧ್ಯೇಯದ ಒಂದು ಆಯಾಮ ಇದೆಯಲ್ಲ, ಬಹುಶಃ ಅದು ಇಂಥ ಪಾತ್ರಗಳಿಗೆ ಜೀವ ತುಂಬುವುದಕ್ಕೆ ಅವರಿಗೆ ವಿಶೇಷವಾದ ಒಂದು ಅನುಭವವನ್ನು ಅವರಿಗೆ ಕೊಟ್ಟಿರಬೇಕು ಅಂತ ನಾನು ಭಾವಿಸ್ತೇನೆ. ಮತ್ತೊಂದು ಈ ಸಂದರ್ಭದಲ್ಲಿ ಅವರ ಯಕ್ಷಗಾನ ಇನ್ನೊಂದು ಆಯಾಮವನ್ನು ಹೇಳಬೇಕಿದೆ. ನಮ್ಮಲ್ಲಿ ಯಕ್ಷಗಾನದ ಅರ್ಥಧಾರಿಗಳೇ ಯಕ್ಷಗಾನದ ಅಧ್ಯಯನಕಾರವಾದದ್ದು ಕಡಿಮೆ. ಜೋಶಿಯಸ್ ಅವರನ್ನು ಕೆಲವರನ್ನು ಹೊರತುಪಡಿಸಿದರೆ ನಮ್ಮಲ್ಲಿ ಅಧ್ಯಯನದ ದೃಷ್ಟಿಯಿಂದ ಯಕ್ಷಗಾನದ ಕುರಿತು ಬರೆಯುವುದು ಉಂಟಲ್ಲ, ಅದು ಅದರ ಅನುಭವ ಇರುವುದು ಬರೆದದ್ದು ಕಡಿಮೆ. ಈಗ ಕಲ್ಚರ್ ಬರೀತಾ ಇದ್ದೀವಿ, ಇತ್ತೀಚಿನ ದಿನಗಳಲ್ಲಿ ಕಲ್ಚರ್ ಆ ವಿಷಯದಲ್ಲಿ ಬಹಳ ಒಳ್ಳೆಯ ಒಂದು ಬೆಳವಣಿಗೆಯನ್ನು ನಾವು ಕಾಣ್ತೀವಿ. ಅಂದರೆ ಆ ಅನುಭವದಿಂದ ಒಂದು ಆ ರಂಗವನ್ನು ನೋಡುವ, ಆ ರಂಗವನ್ನು ಹೊಸ ತಲೆಮಾರಿಗೆ ದಾಟಿಸುವ, ಅರ್ಥವನ್ನು ಉದ್ದಕ್ಕೂ ಅದೊಂದು ಕೈಬಿಟ್ಟು ಯಾರಿಗೆ ಅರ್ಥ ಹೇಳುವವರಿಗೆ, ಯಕ್ಷಗಾನದಲ್ಲಿ ಇವತ್ತು ಅರ್ಥ ಹೇಳಲಿಕ್ಕೆ ಆರಂಭಿಸಿರುವ ಮತ್ತು ಅರ್ಥವನ್ನು ಹೇಳ್ತಾ ಇರುವವರಿಗೆ ಒಂದು ಒಳ್ಳೆ ಮಾರ್ಗದರ್ಶಿ ಕೃತಿಯ ರೂಪದಲ್ಲಿ ಅರ್ಥ ಬಂದಿದೆ. ಅಂದರೆ ನಮ್ಮಲ್ಲಿ ಅದನ್ನು ನಮ್ಮ ಕಲಾವಿದರು ಓದೋದಿಲ್ಲ ಎನ್ನುವುದು ನಮ್ಮ ಕಾಲದಲ್ಲಿ ಅಂತಂದ್ಬಿಡಿ. ಆದರೆ ಹೀಗೆ ಒಂದು ಕ್ಷೇತ್ರದ ಅನುಭವದಿಂದಲೇ ಒಂದು ಅದಕ್ಕೆ ಸಂಬಂಧಪಟ್ಟ ಸಂಗತಿಗಳನ್ನು ಕಟ್ಟುವ ಅವರ ಮುಂದುವರಿಸಿ ಇದನ್ನು ನಿಲ್ಲಿಸಿಬಿಡ್ಬೋದಿತ್ತು. ನಿಮಗೆಲ್ಲ ಗೊತ್ತಿರುವ ಹಾಗೆ ಬಣಾರಿಯವರು ಪ್ರಸಿದ್ಧ ವೈದ್ಯರು. ರೋಗ ನಿದಾನ ಕ್ರಮ, ಚಿಕಿತ್ಸಕ ದೃಷ್ಟಿ ಇದೆಲ್ಲ ವಿಶೇಷವಾದ. ನಾನೇ ಅವರ ಕೈಯಿಂದ ಅನೇಕ ಸಲ ಮದ್ದು ಪಡ್ಕೊಂಡಿದ್ದೆ ನಮ್ಮ ಕುಟುಂಬ ವೈದ್ಯರು. ಅಲ್ಲಿಗೆ ಹೋದಾಗ ಅವರು ಒಂದು ಅರ್ಧ ಗಂಟೆಯಷ್ಟು ಕಡಿಮೆ ರೋಗಿಯ ಜೊತೆಗೆ ಮಾತನಾಡಿ ಅವನ ಸಮಸ್ಯೆಯನ್ನು ಕೇಳಿ ಅದಕ್ಕೆ ಸೂಕ್ತ ಪರಿಹಾರವನ್ನು ಕೊಡ್ತಾ ಇದ್ದೆ. ಒಂದು ಸರ್ವೆಯ ಪ್ರಕಾರ ಅತ್ಯಂತ ಒಳ್ಳೆಯ ವೈದ್ಯ ಯಾರು ಅಂತ ಕೇಳಿದರೆ ರೋಗಿಯ ಜೊತೆಗೆ ಹೆಚ್ಚು ಸಮಯ ಯಾರು ಕಳೆಯುತ್ತಾನೋ ಆ ಒಳ್ಳೆಯ ವೈದ್ಯ ಅಂತ ಒಂದು ರಿಸರ್ಚ್ ಹೇಳಿದೆ. ಈಗಿನ ವೈದ್ಯರದ್ದು ಕತೆ ಗೊತ್ತಿದೆ, ಅವರ ಮಾತಿಗೆ ಲೆಕ್ಕ ಹಾಕ್ತಾರೆ. ಒಂದು ಸಿಗೋಡಿ ಎಷ್ಟು ನಾವು ಮಾತಾಡ್ತಾರೆ ಅಷ್ಟು ಬಿಲ್ ಮಾಡ್ತಾರೆ. ಅದಲ್ಲ, ಹೆಚ್ಚು ಹೊತ್ತು ವೈದ್ಯರು ರೋಗಿ ಜೊತೆಗೆ ಮಾತಾಡಬೇಕು. ಹೆಚ್ಚು ಮಾತಾಡುವವರೇ ಒಳ್ಳೆಯ ವೈದ್ಯ ಅಂತ. ಆ ದೃಷ್ಟಿಯಿಂದ ಬಣಾರಿಯವರು ಎಷ್ಟು ಹೊತ್ತು ಮಾತಾಡ್ತಾರೆ ಅಂದರೆ ಅಲ್ಲಿ ಹಿಂದೆ ಕ್ಯೂ ನಿಂತವ ಶಾಪ್ ಹಾಕ್ಬೇಕು, ಇವ ಯಾವಾಗ ಬರ್ತಾನೆ ಅಂದರೆ ಅಷ್ಟು ಹೊತ್ತು ಮಾತಾಡ್ತಾರೆ. ಅವರು ಚಿಕಿತ್ಸಕ ದೃಷ್ಟಿಯಿಂದ ಪರಿಶೀಲನೆ ಮಾಡಿ ಅದರ ಕಾರಣ ಹುಡುಕಿ ರೋಗ ನಿವಾರಣೆ ಮಾಡ್ತಾರೆ. ಅವರ ಈ ಚಿಕಿತ್ಸಕ ದೃಷ್ಟಿ ಕಾಸರಗೋಡಿನ ಸಮಸ್ಯೆಗೆ ಕೂಡ ಅನ್ವಯಿಸಿಕೊಂಡು ಕಾಸರಗೋಡು ಎಂಬ ಸಮಸ್ಯೆ ಅದರ ರೋಗ ನಿವಾರಣೆಯನ್ನು ಮಾಡುವ ವಿಧಾನ, ಪರಿಹಾರವನ್ನು ಸೂಚಿಸುವುದಕ್ಕೆ ಅವರೊಂದು ಪುಸ್ತಕವನ್ನು ಬರೆದಿದ್ದಾರೆ. ಬೆಂಕಿ ಬಿದ್ದಿದ ಮನೆಗೆ ಅಂತೇಳಿ ಕೈಯಾರು ಹಾಡಿದರು ಆ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಈ ಕಾಸರಗೋಡು ಸಮಸ್ಯೆ ಎನ್ನುವಂಥದ್ದು ರೋಗ ಭಾಷಾವಾರು ಭಾಷಾವಾರು ವಿಂಗಡಣೆಯಾದಾಗ, ಭಾಷಾವಾರು ರಾಜ್ಯ ವಿಂಗಡಣೆಯಾದಾಗ ಕೊಟ್ಟ ಮದ್ದಿನ ಅಡ್ಡ ಪರಿಣಾಮ ಅಂತ ಹೇಳ್ತಾರೆ. ಹಾಗಾಗಿ ಅದು ಮದ್ದಿನ ಪರಿಣಾಮ ಅಲ್ಲ, ವೈದ್ಯರ ಪರಿಣಾಮ ಅಲ್ಲ, ವೈದ್ಯರು ಕೊಟ್ಟ ಸೂಚನೆಯ ಪರಿಣಾಮ ಅಲ್ಲ. ಹಾಗಾಗಿ ಆ ವೈದ್ಯರು ಯಾರು ಅಂತ ನಮಗೆ ಗೊತ್ತಿದೆ. ಭಾಷಾವಾರು ವಿಂಗಡಣೆ ಮಾಡುವಾಗ ಕಾಸರಗೋಡನ್ನು ಪ್ರತ್ಯೇಕ ಮಾಡಿದ ವೈದ್ಯರು ಯಾರು ಅಂತ ಗೊತ್ತಿದೆ. ಅವರ ಕಾರಣದಿಂದಾಗಿ ಈ ಅಡ್ಡ ಪರಿಣಾಮ ಬಂದಿದೆ. ಆ ಪುಸ್ತಕದಲ್ಲಿ ನೇರವಾಗಿ ಅಲ್ಲಿಗೆ ಬರ್ತಾರೆ. ಕಾಸರಗೋಡು ಸಮಸ್ಯೆಗೆ ಕೊಡುವಂತ ಒಂದು 5 ಪರಿಹಾರಗಳಿವೆ. ಯಾಕೆ ಕೊಡಬೇಕು ಅಂತ ಕೇಳಿದರೆ, ಈಗ ಒಂದು ಸಹಜ ಸಾವು ಬಂದರೆ ನಾವು ಅದಕ್ಕೆ ಚಿಂತೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ವಯಸ್ಸಾಯಿತು ಏನು ಮಾಡೋದು. ಕಾಸರಗೋಡಿನಲ್ಲಿ ಕನ್ನಡ ಎಷ್ಟು ಸಮಯ ಇರ್ತದೆ ಗೊತ್ತಿಲ್ಲ. 10-20 ವರ್ಷ ಸಮಯ ಇಲ್ಲದಿರ್ಬೋದು, ಅದಕ್ಕೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ನಿರ್ಲಕ್ಷ್ಯದಿಂದ, ನಿಮ್ಮ ನಿರ್ಲಕ್ಷ್ಯದಿಂದ ಇದು ಕನ್ನಡ ಇಲ್ಲದೆ ಹೋದರೆ ಅದು ತುಂಬ ಸದಸ್ಯರಿದ್ದಾರೆ. ಕಾಸರಗೋಡಿನಲ್ಲಿ ಅಂತ ಸಾಂಸ್ಕೃತಿಕ ನೀತಿ ಅಂತ ಬಂದದಿಲ್ಲ. ರಾಜಕೀಯ ವರದಿಗಳು ಬಂದಿವೆ, ಮನಿಯೋಗಗಳು, ಮಹಾಜನ ವರದಿ ನಂತರ ತುಂಬ ಬಂದಿವೆ. ಈ ಕಾಸರಗೋಡಿಗೆ ಸಂಬಂಧಪಟ್ಟ ಒಂದು ಸಾಂಸ್ಕೃತಿಕ ನೀತಿಯನ್ನು ಮೊದಲು ಏಕ ಸದಸ್ಯನಾಗಿ ನಿರ್ಮಿಸಿಕೊಟ್ಟವರು ಬಣಾರಿ ಒಬ್ಬರೇ ಅಂತ ಒಂದು ಚಿಂತನೆ ಬಂದದ್ದು ನಮಗೆ. ಅದರಲ್ಲಿ ಒಂದು 5 ಪರಿಹಾರಗಳನ್ನು ಕೊಡ್ತಾರೆ. ನಾನು ಬಹಳ ಸಂಕ್ಷಿಪ್ತವಾಗಿ ಅದನ್ನು ವಿವರಿಸ್ತೇನೆ. 5 ಪರಿಹಾರಗಳು ಯಾವುದು ಅಂತ. ಮೊದಲಿಗೆ ಯಾರೊಬ್ಬರು ಮಾತಾಡುವಾಗ ಹೇಳಿದರು, ಬಣಾರಿಯವರು ಕೊಟ್ಟ ಕಾಸರಗೋಡಿನ ಸಾಂಸ್ಕೃತಿಕ ವಿಲೀನೀಕರಣದಲ್ಲಿ ಅವರು ಕಾಸರಗೋಡು ಕರ್ನಾಟಕಕ್ಕೆ ಸೇರುವುದು ಬೇಡ ಅಂತ ಉಂಟು ಅಂತ ಹೇಳಿದರೆ ಇಲ್ಲ. ಅವರ 5 ಪರಿಹಾರದಲ್ಲಿ ಮೊದಲನೆಯ ಪರಿಹಾರ ಇರುವುದೇ ಮಹಾಜನ ವರದಿ
ಜಾರಿಯಾಗಬೇಕು ಅಂದರೆ ಅದು ಮೊದಲನೆಯ, ಅದು ಪೂರ್ಣ ಪ್ರಮಾಣದ ಒಂದು ಏಕೀಕರಣ. ಮಹಾಜನ ವರದಿ ಪಾರ್ಲಿಮೆಂಟ್ನಲ್ಲಿ ಇದೆ, ದೂರದಿಂದ ಇದೆ. ಅದರ ಬಗ್ಗೆ ಯಾರು ಮಾತಾಡೋದಿಲ್ಲ. ಕರ್ನಾಟಕದ ಮಂತ್ರಿಗಳು ಮಾತಾಡೋದಿಲ್ಲ, ಕೇರಳದವರು ಮಾತಾಡೋದಿಲ್ಲ. ಒಂದು ಕಾಲಘಟ್ಟ ಇತ್ತು, ಕರ್ನಾಟಕದಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಇತ್ತು, ಕೇಂದ್ರದಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಇತ್ತು, ಕೇರಳದಲ್ಲಿ ಇತ್ತು, ಕರ್ನಾಟಕ 3 ಕಡೆ ಇತ್ತು. ಅವಾಗ ಆಗಬೇಕಿತ್ತು, ಅದು ಜಾರಿಯಾಗಬೇಕು ಎನ್ನುವಂಥದ್ದು ಮೊದಲ ವರದಿ, ಮೊದಲ ಪುಸ್ತಕದಲ್ಲಿ ಬರುವಂತಹ ಮೊದಲ ಪಾಯಿಂಟ್. ಆದರೆ ಕಾಸರಗೋಡಿನ ಸಮಸ್ಯೆ ಬಂದಾಗ ಅವರು ಬೆಳಗಾವಿಯ ಸಮಸ್ಯೆಯನ್ನು ಒಂದು ಗುರಾಣಿಯಾಗಿ ಹಿಡಿಯುವುದು ಯಾಕೆ ಅಂತ ಪ್ರಶ್ನಿಸ್ತಾರೆ. ಕಾರಣ ಬೆಳಗಾವಿಯಲ್ಲಿ ಇರುವುದು ಮಹಾರಾಷ್ಟ್ರಕ್ಕೆ ಇರುವ ಸಮಸ್ಯೆ. ಯಾಕೆಂದ್ರೆ ಅಲ್ಲಿ ಬೆಳಗಾವಿಯಲ್ಲಿ ಜಾಸ್ತಿ ಇರುವಂಥದ್ದು ಮರಾಠಿಗಳು, ಹಾಗಾಗಿ ನಿಲ್ಲಬೇಕು ಅಂತ ಅವರು ಹೇಳ್ತಾರೆ. ಕಾಸರಗೋಡಿನ ಸಮಸ್ಯೆ ಇಲ್ಲಿ ವಸ್ತುವಿನ ಹಾಗೆ ಕಾಸರಗೋಡು ಪ್ರಶ್ನೆ ಇದೆ. ಇದನ್ನು ನಾವು ಕೊಡ್ತೇವೆ, ಅದು ನಮಗೆ ಕೊಡಿಲ್ಲ. ಕಾಸರಗೋಡನ್ನು ಬಿಡಿ, ಬೆಳಗಾವಿಯನ್ನು ಬಿಡಿ, ಕಾಸರಗೋಡು ಕೊಡ್ತೇವೆ. ವಿನಿಮಯಕ್ಕೆ ಒಂದು ಕಾಸರಗೋಡು ವಸ್ತು ಆಗುವಾಗ ಅಂದ್ರೆ ಸ್ಪಷ್ಟವಾಗಿ ಆ ಪುಸ್ತಕದಲ್ಲಿ ಬರೀತಾರೆ. ಮತ್ತೆ ಅದರಲ್ಲಿ ಇನ್ನೊಂದು ಸ್ಪಷ್ಟತೆ ಏನು ಕೊಡ್ತಾರೆ ನಮಗೆ, ಅದು ಇನ್ನೂ ಕೂಡ ಇಲ್ಲಿನ ಹೋರಾಟಗಾರರಿಗೆ ಅದರ ಬಗ್ಗೆ ಗೊಂದಲ ಇದೆ. ಗಡಿನಾಡು ಬೇರೆ, ಒಳನಾಡು ಬೇರೆ, ಹೊರನಾಡು ಬೇರೆ. ಇದ್ದು ಗಡಿಭಾಗದಲ್ಲಿ ಇದ್ದು ಅದು ಕರ್ನಾಟಕಕ್ಕೆ ಸೇರಿ ಅಲ್ಲಿ ಕನ್ನಡ ಇದ್ದು ಆ ಸಮಸ್ಯೆ ಒಳನಾಡು. ಹೊರನಾಡು ಅಂದ್ರೆ ಬೇರೆ ರಾಜ್ಯಗಳಲ್ಲಿ ಒಂದು, ಈಗ ಮುಂಬೈ ಇದೆ, ಮಡ್ರಾಸ್, ಈ ಕಡೆಯಲ್ಲಿ ಕನ್ನಡ ಇದೆ, ಅದು ಹೊರನಾಡು. ಗಡಿನಾಡಿನ ಸಮಸ್ಯೆ ಬೇರೆ. ಅದಕ್ಕೆ ಆವಾಗ ಸಾಕ್ಷ್ಯಚಿತ್ರದಲ್ಲಿ ಬಳ್ಳಾರಿಯವರು ಹೇಳಿದ್ರು, ಅದಕ್ಕೆ ಬೇರೆ ಒಂದು ಬೇರೆ ಕೆಲವು ಸಲಹೆಗಳಿವೆ. ಗಡಿನಾಡನ್ನು ಒಂದು ರಾಜ್ಯ ಹೇಗೆ ಟ್ರೀಟ್ ಮಾಡಬೇಕು ಅಂತ ಬೇರೆ ನಿಯಮಗಳು ಕೂಡ ಈ ಕಾಸರಗೋಡು ಭಾಗ ಕರ್ನಾಟಕಕ್ಕೆ ಸೇರಲೇಬೇಕಾದ್ದು ಅಂತ ಹೇಳಿದ್ದಾರೆ. EMS ನಮೂದಿಪಾಡು ಒಪ್ಪಿಕೊಂಡಿದ್ದಾರೆ, ಜೋಸೆಫ್ ಮುಂದೇಶ್ವರಿ ಒಪ್ಪಿದ್ದಾರೆ, ಅಚ್ಯುತಾನಂದ ಅವರು ನೇರವಾಗಿ ಹೇಳಿಕೊಂಡು ಅದು ನೇರವಾಗಿ ಕರ್ನಾಟಕಕ್ಕೆ ಸೇರಬೇಕಾದ ಭಾಗ. ಹಾಗಿರುವಾಗ ಇದನ್ನು ಅಲ್ಲಿನ ಮಂತ್ರಿಗಳು ಇಲ್ಲಿನ ಮಂತ್ರಿಗಳೆಲ್ಲ ಸೇರಿ ಯಾಕೆ ಚರ್ಚೆ ಮಾಡಿ ಇದನ್ನು ಒಪ್ಪುವಾಗ 25/10/1966 ಅಂದಿನ ಗೃಹ ಮಂತ್ರಿಗಳಾದ ಚವ್ಹಾಣ್ ಅವರೇ ಇದರ ವರದಿಯನ್ನು ತುರ್ತಾಗಿ ಅಂಗೀಕರಿಸಬೇಕು ಅಂತ ಹೇಳಿದರು. ಅದು ಕೂಡ ಈ ಅವರ ಪುಸ್ತಕದಲ್ಲಿ ಚರ್ಚೆ ಮಾಡಿದ್ದಾರೆ. ಇದು ಅವರು ಕೊಡುವ ಅಂದರೆ ಸೌಹಾರ್ದತೆಯ ಮೂಲಕ, ಮಾತುಕತೆಯ ಮೂಲಕ ಇದನ್ನು ತೀರ್ಮಾನ ಮಾಡಬೇಕು ಅಂತ ಹೇಳಿ ಎರಡನೇ ವಿಚಾರವನ್ನು ಹೇಳ್ತಾರೆ. ಕರ್ನಾಟಕದವರು ಕೇರಳದವರು ಹೇಳಿಕೆ ಅದು ಪಿತ್ರಾರ್ಜಿತವಾದ ಸೊತ್ತು ಅಲ್ಲ, ಸಂವಿಧಾನದ ಪ್ರಜಾಪ್ರಭುತ್ವ ಮೇಲೆ ಅದು ಎಲ್ಲಿಗೆ ನ್ಯಾಯಯುತವಾಗಿ ಸೇರಬೇಕು ಅಲ್ಲಿಗೆ ಸೇರಬೇಕು, ಅದರಲ್ಲಿ ಎರಡು ಮಾತಿಲ್ಲ. ಈಗ ಮೂರನೆಯ ತೀರ್ಮಾನ ಏನು ಅಂದರೆ ನಮಗೆ ಯೋಜನೆ ಮುಖ್ಯ ವಿಚಾರ ಕರ್ನಾಟಕದೊಂದಿಗೆ ಕಾಸರಗೋಡಿನ ಸಾಂಸ್ಕೃತಿಕ ವಿಲೀನೀಕರಣ. ಇದು ಈ ವಿಷಯದ ಇವತ್ತು ನನಗೆ ಕೊಟ್ಟ ಇದು ಮೂರನೇ, ಅದು ಕರ್ನಾಟಕ ಸರ್ಕಾರ ಸ್ಥಾಪಿಸಬೇಕು ಅಂತ ಹೇಳ್ತಾರೆ. ಅದಕ್ಕೆ ಕೇರಳದ ಸಲಹೆಗಳು ಕೊಡಬೇಕು. ಕಾಸರಗೋಡಿನ ಭಾಷೆ ಸಂಸ್ಕೃತಿಗೆ ಸಂಬಂಧಿಸಿದಂತೆ ಶಿಕ್ಷಣ, ಕಲೆ, ಸಾಹಿತ್ಯ, ಹಬ್ಬ ಹರಿದಿನಗಳ ಆಚರಣೆಗೆ ಅದರ ಆಚರಣೆಯನ್ನು ಮಾಡುವುದು ಹೇಗೆ ಅದರ ವ್ಯಾಪ್ತಿಗೆ ಬರಬೇಕು. ಈ ಸಂಸ್ಥೆಯ ಸ್ವರೂಪವನ್ನು ನಿರ್ಧಾರ ಮಾಡ್ತಾರೆ. ಇದರ ಮೇಲ್ನೋಟವನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ಕೊಡ್ಕೊಳ್ಬೇಕು ಒಂದು. ಆಮೇಲೆ ಕರ್ನಾಟಕದ ಎಲ್ಲ ಅಕಾಡೆಮಿಗಳ ಪ್ರಾಧಿಕಾರಗಳ ಅಧ್ಯಕ್ಷರು ಅದರಲ್ಲಿ ಇರಬೇಕು ಅಂತ ಹೇಳ್ತಾರೆ. ಆಮೇಲೆ 4 ಮಂದಿ ಗಡಿನಾಡಿನ ಪ್ರತಿನಿಧಿಗಳು ಅದರಲ್ಲಿ ಇರಬೇಕು, 3 ಜನ ಒಳನಾಡಿನ ಪ್ರತಿನಿಧಿಗಳು ಇರಬೇಕು ಅಂತ. ಇಷ್ಟು ಮಾಡಿ ಒಂದು ಸಂಸ್ಥೆ ಮಾಡಬೇಕು. ಅದರ ಮೂಲಕವೇ ಕಾಸರಗೋಡಿನ ಎಲ್ಲ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನಿರ್ಣಯ ಮಾಡಬೇಕು. ಮತ್ತು ಅದಕ್ಕೆ ಆರ್ಥಿಕ ನೆರವು ಕರ್ನಾಟಕದಿಂದ ಬರುವುದು ಅದರ ಮೂಲಕವೇ ಬರಬೇಕು ಅಂತ ಹೇಳ್ತಾರೆ. ಇಲ್ಲದಿದ್ದರೆ ಒಬ್ಬೊಬ್ಬರೇ ಹೋಗಿ ಬೇಕಾದನ್ನು ತಂದು ಅದು ಎಲ್ಲೆಲ್ಲೋ ಹೋಗ್ತದೆ. ಕಾಸರಗೋಡಿನ ಸಂಸ್ಕೃತಿ ಉದ್ಧಾರಕ್ಕೆ ಅಂತ ಬಂದ ಹಣ ಬೇರೆ ಬೇರೆ ಚಾನೆಲ್ಗಳ ಮೂಲಕ ಹರಿದು ಎಲ್ಲಿಗೆ ಹೋಗ್ತದೆ. ಹಾಗೆ ಆಗಬಾರ್ದು, ಸೋರಿಗೆ ಆಗೋದು, ಸೋರಿ ಹೋಗುವುದು ಜಾರಿ ಪ್ರತಿನಿಧಿಗಳಿದ್ದು ಅದರ ಮೂಲಕವೇ ಈ ನಮ್ಮ ಚಟುವಟಿಕೆಗೆ ಹಣವನ್ನು ಮಾಡಬೇಕು ಅಂತ. ಕೇರಳ ಸರ್ಕಾರ ನಮಗೆ ನೀಡಬೇಕು. ಕರ್ನಾಟಕ ಸರ್ಕಾರದ ಆಯವ್ಯಯದ ಮುಂಗಡ ಪತ್ರದಲ್ಲಿ ಇದಕ್ಕೆ ಅಂದರೆ ಸ್ವಲ್ಪ ಹಣವನ್ನು ಇಡಬೇಕು. ಈ ನಿಗಮಕ್ಕೆ ಕಾಸರಗೋಡು ಸಾಂಸ್ಕೃತಿಕ ನಿಗಮ ಅಂತ ಮಾಡಿದರೆ ಆ ನಿಗಮಕ್ಕೆ ಪ್ರತ್ಯೇಕವಾದಂಥ ಒಂದು ಸಂಪನ್ಮೂಲವನ್ನು ಬಜೆಟ್ನಲ್ಲಿ ಇಡಬೇಕು ಅಂತ ಹೇಳ್ತಾರೆ. ಇದು ಅವರದ್ದು ಮೂರನೆಯ ಸಲಹೆ ಕಾಸರಗೋಡು. 4ನೇ ಏನು ಮಾಡ್ತಾರೆ ಅಂದರೆ ಕಾಸರಗೋಡನ್ನು ಕೇಂದ್ರಾಡಳಿತವಾದ ಪ್ರದೇಶದ ಘೋಷಣೆ
ದೀರ್ಘಕಾಲದ ಚರ್ಚೆ ಬೇಕು, ಅಷ್ಟು ಸುಲಭದಲ್ಲಿ ಆಗುವಂಥದ್ದಲ್ಲ. ಹಾಗಾಗಿ ಅದನ್ನು ಮಾಡುವುದು ತುಂಬ ಕಷ್ಟ ಉಂಟು. ಏನು ಕಷ್ಟಪಡ್ತಾ ಇದ್ದಾರೆ ಎಂಬುದು ನೋಡಿ, ಅಲ್ಲಿಂದ ಏನು ಆಗಲಿಲ್ಲ ಎಂಬುದು ಒಂದು ವಿಚಾರ ನಿಮ್ಮ ಮುಂದೆ ನಾನು ಹೇಳ್ತಾ ಇದ್ದೇನೆ. ಆಗೋ ಟೈಮಲ್ಲಿ ಆಗಬೇಕಿತ್ತು, ಅದು ಆಗಲಿಲ್ಲ. ನ್ಯಾಯಾಂಗದ ಮುಂದೆ ನಮ್ಮ ಈ ವಿಲೀನೀಕರಣ ಸಮಸ್ಯೆಗೆ ನಿಜವಾಗಿ ಒಂದು ಮಹಾಜನ ವರದಿ ನಮ್ಮ ಮುಂದೆ ಇದ್ದರೂ ಕೂಡ ಅದನ್ನು ನಾವು ಕೋರ್ಟಿನಲ್ಲಿ ತರಲಿಲ್ಲ. ಇರಲಿ, ಅದು ಚರ್ಚೆ ಇನ್ನೂ ಮಾಡುವ ವಿಷಯ. ಇನ್ನೂ ತರ್ತೀರ ಅಂದರೆ ಅದು ಸ್ವಲ್ಪ ಕಷ್ಟ ಸಾಧ್ಯ. ಕಾರಣ ಏನಂದರೆ ರಾಜಕೀಯ ಬೆಂಬಲ ಬೇಕು, ಪಬ್ಲಿಕ್ ಡಿಮಾಂಡ್ ಅಂತ ಇರ್ತದೆ. ಕಾಸರಗೋಡಿನ ಜನತೆಯ ಒಂದು ಬೇಡಿಕೆ ಎಂಬುದು ಅದರ ತೀವ್ರತೆ ಎಷ್ಟು ಎಂಬುದು ಒಂದು ಕಾಲದಲ್ಲಿತ್ತು. 66ನೇ ಇಸ್ವಿಯಲ್ಲಿತ್ತು, 86ರಲ್ಲಿತ್ತು, ಒಂದು 96ರವರೆಗೆ ಇತ್ತು ಅಂತ ಹೇಳ್ಬೋದು. ಈಗಂತೂ ಏನೂ ಇಲ್ಲ ಅಂತ ನಾನು ಹೇಳ್ತೇನೆ, ಭಾಳ ಕಡಿಮೆ. ಇರಲಿ, ಆ ಒಂದು ವಿಚಾರ ನಾನು ಇಲ್ಲಿ ಮುಕ್ತಾಯಗೊಳಿಸ್ತೇನೆ. ಮತ್ತೆ ನಮಗೆ ನ್ಯಾಯಾಂಗದ ಮುಂದೆ ನಮ್ಮ ಕನ್ನಡಿಗರ ಸಮಸ್ಯೆ ಬರೋದಿಲ್ಲ ಅಂದರೆ ನಮ್ಮ 2 ಶಾಸಕರು ಯಾರಂದರೆ UP ಕುಂಕಲಾರಾಗಲಿ, ಕಲ್ಲಿಗೆ ಮಾಮಲ ಬಂಡಾರಿಯರಾಗಲಿ ಶಾಸಕರಾಗಿದ್ದಾಗ ಸರ್ಕಾರದ ಮೇಲೆ ಒತ್ತಡವನ್ನು ತಂದು ಈ ಒಂದು ಕಾರಣ ಹೇಳಿ ಏನು ಕಾಸರಗೋಡು ಕರ್ನಾಟಕ ಸೇರಬೇಕಾದರೂ ಕೇರಳದಲ್ಲಿ ಈಗಲೂ ಜಾರಿಯಲ್ಲಿದೆ. ಆದರೆ ಹೆಚ್ಚಿನ ಸಂದರ್ಭದಲ್ಲಿ ಈ ಸರ್ಕಾರಿ ಆದೇಶಗಳು ಸರ್ಕಾರದ ನೌಕರರಿಂದ, ಸರ್ಕಾರಿ ಇಲಾಖೆಗಳಿಂದ, ಕೆಲವೊಮ್ಮೆ ರಾಜಕೀಯ ಪಕ್ಷದಿಂದ, ಕೆಲವೊಮ್ಮೆ ಕನ್ನಡ ಭಾಷೆಯನ್ನು ವಿರೋಧಿಸುವವರಿಂದಲೂ ಕೂಡ ಇದು ಮುರಿತಾ ಇದೆ. ಸಾಕಷ್ಟು ಸವಲತ್ತುಗಳನ್ನು ಕೊಡ್ತಾ ಇದೆ. ಹಾಗೆ ಇತ್ತೀಚಿನ ವರ್ಷಗಳಲ್ಲಿ ಆ ಸವಲತ್ತುಗಳೆಲ್ಲ ಕಡಿಮೆ ಆಗ್ತಾ ಇದೆ. ಆಗ ಅಲ್ಲಿ ಕೂಡ ನ್ಯಾಯಾಂಗದ ಮುಂದೆ ನಮ್ಮ ಸಮಸ್ಯೆಯನ್ನು ಕೊಂಡೋಗ್ಬೋದಿತ್ತಲ್ಲ, ಕೊಂಡೋಗಿದ್ದಾರೆ. 1983-84ರಲ್ಲಿ ಕರ್ನಾಟಕ ಸಮಿತಿ ಸರ್ಕಾರ ಹೊರಡಿಸಿದಂಥ ಒಂದು 6 ಸರ್ಕಾರಿ ಆದೇಶಗಳನ್ನು ಮುಂದಿಟ್ಟು ಹೈಕೋರ್ಟ್ನಲ್ಲಿ, ಕೇರಳ ಹೈಕೋರ್ಟ್ನಲ್ಲಿ ಒಂದು ರಿಟ್ ಪಿಟಿಷನ್ ಹಾಕಿದೆ. ಅದರ ಜಡ್ಜ್ಮೆಂಟ್ ಕಾಪಿ ಕೂಡ ನಿಮಗೆ ಕರ್ನಾಟಕ ಸಮಿತಿಯಲ್ಲಿದೆ. ಈ ರಿಟ್ ಪಿಟಿಷನ್ ವಾದ ಮುಂದುವರಿಯುವಾಗ ಕೇರಳ ಸರ್ಕಾರ ಏನು ಮಾಡಿತು ಅಂದರೆ, ಈ ಎಲ್ಲ ಆದೇಶಗಳು ನಾವು ಚಾಚು ತಪ್ಪದೆ ಪೂರ್ಣವಾಗಿ ಇದನ್ನು ಪಾಲಿಸಬೇಕು ಒಂದು ಅಂಡರ್ಟೇಕಿಂಗ್ ಕೊಟ್ಟರು. ಜಡ್ಜ್ ಏನು ಮಾಡಿದರು, ಸರ್ಕಾರ ಪೂರ್ಣವಾಗಿ ಅದನ್ನು ಪಾಲಿಸುವಂತೆ ಭರವಸೆ ಕೊಟ್ಟಿದೆ ಅಂತೇಳಿ ಕೇಸ್ ಡಿಸ್ಮಿಸ್ ಮಾಡಿದೆ. ಆದರೆ ಅಷ್ಟು ಉತ್ತಮವಾದ ಒಂದು ತೀರ್ಪು ನಮಗೆ ಲಭಿಸಿದರೂ ಕೂಡ ಆ ಸಂದರ್ಭದಲ್ಲಿ ಮಾತ್ರ ಸ್ವಲ್ಪ ಚಲನೆ ಕಂಡು ಬಂತು. ಕೆಲವೆಲ್ಲ ನಮ್ಮ ಬೇಕಾದಂಥ ಬೇಡಿಕೆಗಳಿಗೆ ಪರಿಹಾರ ಸಿಕ್ಕಿ ಬಂತು. ಪುನಃ ಈಗ ವರ್ಷಗಳು ಕಳೀತಾ ಬಂದಾಗ ಅದು ಬಿದ್ದು ಹೋಗ್ತಾ ಇದೆ. ನಾನು 2 ವಿಚಾರ ಹೇಳಿದೆ. ಒಂದು ಮಹಾಜನ ಕಮಿಷನ್ ನಾವು ಕೋರ್ಟಿಗೆ ಹೋಗಲಿಲ್ಲ, ಇನ್ನೊಂದು ಕೇರಳ ಸರ್ಕಾರ ನಮಗೆ ಕೆಲವು ಸವಲತ್ತನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ಕರ್ನಾಟಕ ಸಮಿತಿ 83-84ರಲ್ಲಿ ಹೋದರು, ಜಡ್ಜ್ಮೆಂಟ್ ಆಯಿತು. ಆ ನಂತರ ಸಂಘ ಸಂಸ್ಥೆಗಳು ಹೋರಾಟ ಮಾಡ್ತಾ ಇದ್ದಾರೆ, MLA ಕಾಣ್ತಾರೆ, ಮಂತ್ರಿಗಳನ್ನು ಕಾಣ್ತಾರೆ, ಚರ್ಚೆ ನಡೀತದೆ, ಕೆಲವೆಲ್ಲ ಸವಲತ್ತು ಸಿಗ್ತದೆ, ಪರಿಹಾರ ಸಿಗ್ತದೆ. ಆಮೇಲೆ ಅದಕ್ಕೆ ಸಂಬಂಧಪಟ್ಟ ಇನ್ನೊಂದು ವಿಷಯ ಹೇಳಿದೆ ನಾನು. 1900 ಕಾಸರಗೋಡು ಜಿಲ್ಲೆಯಲ್ಲಿರುವ ವಿವಿಧ ಇಲಾಖೆಗಳಲ್ಲಿ, ಪ್ರತ್ಯೇಕವಾಗಿ ಭಾಷಾ ಅಲ್ಪಸಂಖ್ಯಾತ ಪ್ರದೇಶ ಕಾಸರಗೋಡು ತಾಲೂಕಿನಲ್ಲಿ ಎಲ್ಲ ND ಕ್ಲರ್ಕ್, ಲೋವರ್ ಡಿವಿಷನ್ ಕ್ಲರ್ಕ್, ಇವರು ಕನ್ನಡ ಬಲ್ಲವರಾಗಿರಬೇಕು ಎಂಬ ಆದೇಶ ಇದೆ. ಅದಕ್ಕೆ ಲೋಕಸೇವಾ ಆಯೋಗದವರು ಆ ವಿಚಾರವನ್ನು ಇಟ್ಟುಕೊಂಡೇ ಅಪ್ಲಿಕೇಶನ್ ಕಾಲ್ ಫಾರ್ಮ್ ಮಾಡ್ತಾರೆ, ಅರ್ಜಿಯನ್ನು ಕರೀತಾರೆ, ಅಪ್ಲಿಕೇಶನ್ ಕಾಲ್ ಫಾರ್ಮ್ ಮಾಡಿ ಪರೀಕ್ಷೆ ನಡೆಸ್ತಾರೆ, ನೇಮಕಾತಿಯನ್ನು ಕೊಡ್ತಾರೆ. ಇದರಲ್ಲಿ ಕೂಡ ಅನ್ಯಾಯ ಆಯಿತು. 97 ಅವತ್ತು ಪುರುಷೋತ್ತಮ ಈ ವಿಚಾರವನ್ನು ಟೇಕಪ್ ಮಾಡಿ ಅಂದರೆ ಕೈಗೆತ್ತಿಕೊಂಡು PSC ಕಚೇರಿಯನ್ನು ಭೇಟಿ ನೀಡಿ, ಅದು ಭೇಟಿ ನೀಡಿ ಅಂದರೆ ಅಫಿಷಿಯಲ್ ಆಗಿ ಅಲ್ಲ, ಔದ್ಯೋಗಿಕವಾಗಿ ಅಲ್ಲ. ಸಬ್ ಕ್ಲಾಸ್ 1 29, ಸಬ್ ಕ್ಲಾಸ್ 2 31, ಸಬ್ ಕ್ಲಾಸ್ 1 31, ಸಬ್ ಕ್ಲಾಸ್ 2 350, 350A, 350B, 343. ಈಗ ಟೈಮ್ ಇಲ್ಲ ಅಂದರೆ ಅದರಲ್ಲಿ ಏನಾದ್ರು ಹೇಳಿ ಅಂತ ಬೇಕಿತ್ತು. ಅದರಲ್ಲಿ ಒಂದು ಕಡೆ 350B ಹೇಳಿದ್ರೆ ಇಂಡಿಯನ್ ಪ್ರೆಸಿಡೆಂಟ್ ಭಾರತ ದೇಶದ ಅಧ್ಯಕ್ಷ ಒಂದು ವಿಶೇಷ ಅಧಿಕಾರ ಇದೆ, ಸ್ಪೆಷಲ್ ಆಫೀಸರನ್ನು ನಿಯೋಗಿಸೋದು. ಏನಿದೆ ಅಂದರೆ ಲಿಂಗ್ವಿಸ್ಟಿಕ್ ಮೈನಾರಿಟಿಗಳಿಗೆ ಯಾವುದೆಲ್ಲ ಸವಲತ್ತುಗಳು ಹೇಗಿದೆ ಅದನ್ನು ಸೂಪರ್ವಿಷನ್ ಮಾಡೋದು ಮಾಡಿದ್ದಾರೆ. ಈಗ ಅಲಹಾಬಾದಲ್ಲಿ ಒಂದು ಆಫೀಸ್ ಇದೆ,
ಚೆನ್ನೈಲ್ಲ ಸರ್, ಅದು ಬೇರೆ ರೀತಿ. ನಾನು ಹೇಳೋದಂದ್ರೆ ಈಗ ನಮ್ಮ ಡಾಕ್ಟರ್ ಮನ್ನಾರಿಯವರ ಆಶಯದ ಪ್ರಕಾರ ಒಂದು ಸಾಂಸ್ಕೃತಿಕ ವಿಲೀನೀಕರಣಕ್ಕೆ ಒಂದು ಸಮಿತಿ ಆದರೆ ಅದರ ಚೇರ್ಮನ್ ಆ ರೀತಿಯಲ್ಲಿ ಬರಲಿ, ಸರ್ಕಾರದೇ ಚೇರ್ಮನ್ ಆಗಿ ಬರಲಿ. ಹಾಗಿದ್ರೆ ಅದು ಸ್ವಲ್ಪ ಕರ್ನಾಟಕ ಸರ್ಕಾರದ ಸಹಾಯವನ್ನು ಪಡೆದುಕೊಂಡು ಬೇಕಾದ ರೀತಿಯಲ್ಲಿ ರೂಪಿಸಲಿಕ್ಕೆ ಸಾಧ್ಯ ಆಗುವುದು ಅಂತ ಹೇಳಿ ಇಂಥ ಒಂದು ಅವಕಾಶ ಕೊಟ್ಟಂತಹ ಸಂಘಟನೆಗಳು ಪ್ರತ್ಯೇಕವಾಗಿ ಡಾಕ್ಟರ್ ಮನ್ನಾರಿ ಅವರು ನನಗೆ ದೂರವಾಣಿ ಮೂಲಕ ಹೇಳಿದಾಗ ನಾನು ಬ್ಯಾಂಗ್ಳೂರಲ್ಲಿದ್ದೆ. ನಾನು ಬೇಗೆಲ್ಲ ಒಪ್ಪುವುದಿಲ್ಲ ವಿಷಯಕ್ಕೆ, ಯಾಕಂದರೆ ಬೇರೆ ಬೇರೆ ಕಡೆಗಳು ಬರಲಿಕ್ಕೆ ಕಷ್ಟ. ಇವತ್ತು ಕೂಡ ನಾನು ನನ್ನ ಅಣ್ಣನ ಮನೆ ಗೃಹ ಪ್ರವೇಶ ಇತ್ತು ಸೂರತ್ತಲ್ಲಿ, ಮಧ್ಯಾಹ್ನ ಮುಗಿಸಿ ಓಡಿ ಬಂದು. ಹಾಗೆ ಅವರು ನನಗೆ ಒಂದು ವೈಯಕ್ತಿಕವಾಗಿ ಇಂಥ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ನನಗೆ ಗೊತ್ತಿರೋ ವಿಷಯ ಹೇಳಿಯೇ ಸಮಯದ ಅವಕಾಶ ಕಡಿಮೆ ಇರೋದ್ರಿಂದ ಭಾಳ ಉತ್ತಮವಾಗಿ ನನ್ನ ಇಲ್ಲಿ ಪ್ರೆಸೆಂಟ್ ಮಾಡಲಿಕ್ಕೆ ನನ್ನಿಂದ ಆಗಿಲ್ಲ ಎಂಬ ಕೊರತೆ ಅಂತೂ ಈ ಎಲ್ಲ ಅವಕಾಶಕ್ಕೆ ಧನ್ಯವಾದ ಹೇಳಿ ನನ್ನ ಸಂಘಟನೆ ಬಹಳ ಮುಖ್ಯವಾಗಿರುವಂತಹ ಪಾತ್ರವನ್ನು ವಹಿಸಿದಂತಹ ಕರ್ನಾಟಕ ಪ್ರಾಂತೀಕರಣ ಕಮಿಟಿ, ಆಮೇಲೆ ಅದು ಕರ್ನಾಟಕ ಸಮಿತಿ ಅಂತ ಬದಲಾಗಿರುವಂತಹ ಸಂಘಟನೆ ನೋಡಿ. ಕಾಸರಗೋಡಿನ ಕನ್ನಡಿಗರಿಗೆ ಹೆಣ್ಣು ತಾಕತ್ತು ಇತ್ತು ಅಂತ ಹೇಳಿದರೆ ಕೇರಳದ ವಿಧಾನಸಭೆಗೆ 2 ಶಾಸಕರನ್ನು ಕಳಿಸಿದಂತಹ ಆ ರೀತಿಯ ರಾಜಕೀಯ ಶಕ್ತಿ, ಇಚ್ಛಾಶಕ್ತಿ ಇದ್ದಂತಹ ಸಂದರ್ಭ ಕೂಡ ಇತ್ತು. ಅದು ಕ್ರಮೇಣ ಕಳೆದು ಹೋದದನ್ನು ಕೂಡ ನಾವು ನೋಡ್ತೀವಿ. ಸೊ ಇದು ಒಂದು ಕಡೆ. ಆದರೆ ಉದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಔದ್ಯೋಗಿಕವಾಗಿರುವಂಥ ಅನೇಕ ಸಂಘಟನೆಗಳಿವೆ. 1993 ಹೊತ್ತಿಗೆ ಕಾಣಿಸಿಕೊಂಡಂತಹ ಕನ್ನಡ ಸಂಘಟನೆಗಳು ಬಹಳ ಪ್ರಮುಖವಾಗಿರುವಂತಹ ಸಂಘಟನೆಗಳು. ಸೊ ಒಂದು ಕಡೆಯಲ್ಲಿ ಸಾಹಿತ್ಯಿಕ ಸಂಘಟನೆಗಳು ಕಾಣಿಸಿಕೊಳ್ಳುತ್ತವೆ, ಅಥವಾ ಅಲ್ಲಿ ಔದ್ಯೋಗಿಕವಾಗಿರುವಂತಹ ನೌಕರರ ಸಂಘಟನೆಗಳು ಕಾಣಿಸಿಕೊಳ್ಳುತ್ತವೆ. ಸೊ ಅದೇ ರೀತಿಯಲ್ಲಿ ಅದಕ್ಕೂ ಪೂರ್ವದಲ್ಲಿ ಅನೇಕ ಸಂಘ ಸಂಸ್ಥೆಗಳು ಯಕ್ಷಗಾನಕ್ಕೆ ಸಂಬಂಧಪಟ್ಟಂತಹ ಸಂಘ ಸಂಸ್ಥೆಗಳು. ಬಹಳ ಅತ್ಯಂತ ಅಪರೂಪವಾಗಿರುವಂತಹ 2 ಕೃತಿಗಳನ್ನು ನಮ್ಮಲ್ಲಿ ಪ್ರೊಫೆಸರ್ ಶಂಕರನಾರಾಯಣ ಭಟ್ ಅವರು ಬರೆದಿದ್ದಾರೆ. ತೆಂಕನಾಡ ಯಕ್ಷಗಾನ, ಕಾಸರಗೋಡಿನ ಯಕ್ಷಗಾನದ ಕಲಾವಿದರಿರ್ಬೋದು, ಅವರು ಭಾಗವತರಿರ್ಬೋದು, ಅಥವಾ ಯಕ್ಷಗಾನ ಹತ್ತುಧಾರಿಗಳಿರ್ಬೋದು, ಅಥವಾ ತಾಳಮದ್ದಲೆಯನ್ನು ಮಾಡ್ತಾ ಇರ್ಬೋದು. ಸೊ ಈ ರೀತಿಯ ಯಕ್ಷಗಾನದ ಕುರಿತಾಗಿರುವಂಥ ಸಮಗ್ರವಾಗಿ ಅವರ ಕೊನೆಯಲ್ಲಿ ಒಂದು ಮಾತು ಹೇಳ್ತಾರೆ. ಸುಮಾರು 500-600ಕ್ಕೂ ಹೆಚ್ಚು ಪ್ರಸಂಗ ಕೃತಿಗಳು ಸೃಷ್ಟಿಯಾಗಿರುವಂಥ ನೆಲ ಇದು ಕಾಸರಗೋಡು. ಅಂದರೆ ಕಾಸರಗೋಡು ಕನ್ನಡದ ನೆಲ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇರೆ ಬೇಕು ಅನ್ನೋದನ್ನು ನಾವು ನಂಬಿಕೆ. ಸೊ ಅದೇ ರೀತಿಯಲ್ಲಿ ನಮ್ಮಲ್ಲಿ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಗಡಿನಾಡ ಘಟಕ 1993ರಲ್ಲಿ ಆರಂಭಗೊಂಡು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿತ್ತು. ಅದು ಪ್ರತಿ ಮನೆಯ ವಠಾರಕ್ಕೆ ತಲುಪುವಂಥ ಅತ್ಯಂತ ಅಪರೂಪವಾಗಿರುವಂಥ ಕಾರ್ಯಕ್ರಮಗಳ ಸಂಯೋಜನೆಯನ್ನು ಮಾಡಿದೆ. ನೀವು ರಂಗಭೂಮಿಗೆ ಸಂಬಂಧಪಟ್ಟ ಹಾಗೆ ಕಾಸರಗೋಡಿನ ಸಂಘಟನೆಗಳು ಅತ್ಯಂತ ಪ್ರಯೋಗಶೀಲವಾಗಿದ್ದವು ಅನ್ನೋದನ್ನು ಕೂಡ ಗಮನಿಸಬೇಕಾಗುತ್ತೆ. ಸೊ ಅದು ಲಾರಿ ನಾಟಕ ಇರ್ಬೋದು, ಅಥವಾ ವಠಾರ ನಾಟಕ ಇರ್ಬೋದು, ಅಥವಾ ಸಂಪೂರ್ಣ ರಂಗಯಾತ್ರೆ ಇರ್ಬೋದು. ಈ ರೀತಿಯ ಇಡೀ ಕಾಸರಗೋಡು ಅಥವಾ ಕಾಸರಗೋಡಿನ ಸಂಘಟನೆಗಳು ಅನ್ನೋದು ಒಂದು ರೀತಿಯಲ್ಲಿ ಕ್ರಿಯೇಟಿವಿಟಿಯನ್ನು ಅಥವಾ ಸೃಜನಶೀಲತೆಯನ್ನು ಮೈಗೂಡಿಸಿಕೊಂಡಂತಹ ಸಂಘಟನೆಗಳು. ನಾವು ಇಲ್ಲಿ ಕೂತಿರುವವರು ಎಲ್ಲರೂ ಕೂಡ ಒಂದಲ್ಲ ಒಂದು ಸಂಘಟನೆಗಳಲ್ಲಿ ಕಾಸರಗೋಡಿನ ಕನ್ನಡ ಸಂಘಟನೆಯಲ್ಲಿ ತೊಡಗಿಸಿಕೊಂಡು ಬೇವಿನಲ್ಲಿ ನಾನು, ಆಮೇಲೆ ಶಿವಶಂಕರ್, ಕಾಸರಗೋಡಿನ ಕಾಲೇಜಿನ ಸ್ನೇಹರಂಗದಲ್ಲಿ ಧನಂಜಯ ಕುಂಬ್ಳೆ, ಏನಿಗೆ ಕಾಸರಗೋಡಿನ ಪತ್ರಕರ್ತರ ಸಂಘದಲ್ಲಿ ತೊಡಗಿಸಿಕೊಂಡಿದ್ದಂತಹ ಉಳಿಯಲಿದ್ದ ಎಂ.ಕೆ. ಮೋಹನ್ದಾಸ್ ಅವರು ಯವನಿಕಾದಿಂದ ಹಿಡಿದು ಕಾಸರಗೋಡಿನ ಅಧ್ಯಾಪಕ ಸಂಘಟನೆಯವರೆಗೆ ವಿವಿಧ ಸಂಘಟನೆಗಳು, ಕಾಡು ಕಾಸರಗೋಡು ಇರ್ಬೋದು, ಅಥವಾ ಈ ರೀತಿ ಕಾಸರಗೋಡಿನ ಬೇರೆ ಬೇರೆ ಸಂಘಟನೆಗಳಲ್ಲಿ ಅವರು ತಮ್ಮನ್ನು. ಸೊ ಹಾಗಾಗಿ ಈ ಸಂಘಟನೆಗಳ ಬಗ್ಗೆ ಮಾತನಾಡುವಾಗ ನಾವು ನಮ್ಮ ಬಗ್ಗೆ ಮಾತನಾಡ್ತಾ ಇದ್ದೀವಿ ಅಂತ ಅನ್ನಿಸ್ಬೋದು. ಸೊ ಕಾಸರಗೋಡಿನ ಸಂಘಟನೆ ಬಗ್ಗೆ ಬಂದಾಗ ಇಲ್ಲಿ
ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ ಎಂಥ ಪ್ರಯೋಗಶೀಲ ಮನಸ್ಸುಗಳಿದ್ದವು. ಅದು ರಂಗಭೂಮಿ, ರಂಗ ಸಾಹಿತ್ಯ ಇವೆರಡಕ್ಕೂ ಸಂಬಂಧಪಟ್ಟ ಹಾಗೆ ವೇಣುಗೋಪಾಲ್ ಕಾಸರಗೋಡು ಆ ಕಾಲದಲ್ಲಿ ಬಂದಂಥ ನವ್ಯ ಸಾಹಿತ್ಯ ಸಂಘ ಇರ್ಬೋದು ಅಥವಾ ಬರಿಯಕ್ಕ ಸಾಹಿತ್ಯ ಸಂಘ ಇರ್ಬೋದು, ಕಾಸರಗೋಡು ತಾಲೂಕು ಕನ್ನಡ ಮಹಿಳಾ ಸಂಘ ಇರ್ಬೋದು. ಸೊ ಅವರು ದೂರದರ್ಶನದ ದೂರದರ್ಶನದಲ್ಲಿ ಮಹಿಳಾ ಯಕ್ಷಗಾನದ ಒಂದು ಅಪೂರ್ವ ಪ್ರದರ್ಶನವನ್ನು ಕೊಟ್ಟಿದ್ದಾರೆ. ಸೊ ಅದೇ ರೀತಿಯಲ್ಲಿ ಬೇವಿಂಜೆ ಕಟ್ಟಿರಾಯನ ಸ್ಮಾರಕ ಪ್ರಶಸ್ತಿ, ಕಾರ್ಟೂನ್ ಕಾಸರಗೋಡಿನ ಮೂಲಕ PM ಉಳಿತಾಯ ಅಂತವರು, ಅದೇ ರೀತಿ ವೆಂಕಟ್ ಭಟ್ ಎಡನೀರ ಅಂತವರು ಮಾಡಿದಂಥ ಪ್ರಯತ್ನ. ಸಮಯದಲ್ಲಿ ಸಂಕ್ಷಿಪ್ತವಾಗಿ ನಾನು ವಿಷಯವನ್ನು ಮಂಡನೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ ಅಷ್ಟೇ. ಸಾಹಿತ್ಯ ಮತ್ತು ಸಂಸ್ಕೃತಿಯ ಸಂವರ್ಧನೆಯಲ್ಲಿ ವಿದ್ಯಾರ್ಥಿಗಳ ಪಾತ್ರ ಅನ್ನುವಂಥದ್ದು. ವಿದ್ಯಾರ್ಥಿಗಳ ಪಾತ್ರದ ಬಗ್ಗೆ ನಾನು ಮಾತಾಡ್ತೇನೆ. ಆರಂಭದಲ್ಲಿ ಸಾಹಿತ್ಯ ಅಂದರೆ ಏನು ಅನ್ನುವಂಥದ್ದು ಸ್ಪಷ್ಟ ಆಗ್ತದೆ. ಸಾಮಾನ್ಯವಾಗಿ ನಾವು ಹೇಳುವಂಥದ್ದು ಮನಸ್ಸಿನ ಭಾವನೆಗಳ ಸುಂದರವಾದ ಅಭಿವ್ಯಕ್ತಿ ಸಾಹಿತ್ಯ ಅಂತ ನಾವು ಹೇಳ್ತೇವೆ. ಅಂತಾದರೆ ಇವತ್ತಿನ ವಿದ್ಯಾರ್ಥಿಗಳಿಗೆ ಯಾವ ಬಗೆಯ ಸಾಹಿತ್ಯವನ್ನು ನಾವು ಕೊಡಬೇಕು ಅನ್ನೋದು ಮುಖ್ಯ ಆಗ್ತದೆ. ಒಂದು. ಎರಡನೆಯ ವಿಚಾರ, ಇವತ್ತಿನ ತಲೆಮಾರು ಏನಿದೆ, ಒಂದು ಯುವ ತಲೆಮಾರು ಮತ್ತು ಅದಕ್ಕಿಂತ ಸ್ವಲ್ಪ ಹಿರಿಯರು ಅಂದರೆ ಪ್ರಸ್ತುತ ಇರುವಂಥದ್ದು ಮತ್ತು ವಿದ್ಯಾರ್ಥಿಗಳು, ಆ ನಂತರ ಇನ್ನು ಬರತಕ್ಕ ಅಥವಾ ವಿದ್ಯಾರ್ಥಿಗಳ ನಂತರದಲ್ಲಿ ಬರುವಂಥ ಮುಂದಿನ ತಲೆಮಾರು, ಇವುಗಳ ನಡುವೆ ಒಂದು ಸೇತುವೆಯಾಗಿ ವರ್ತಿಸುವವರು ಇವತ್ತಿನ ವಿದ್ಯಾರ್ಥಿಗಳು. ಸಾಹಿತ್ಯದ ಬೆಳವಣಿಗೆಯಲ್ಲಿ ಅಥವಾ ಸಂಸ್ಕೃತಿಯನ್ನು ಉಳಿಸುವಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಬೇಕು ಅಂತಾದರೆ ಆ ವಿದ್ಯಾರ್ಥಿಗಳಿಗೆ ನಾವು ಏನನ್ನು ಕೊಡ್ತಾ ಇದ್ದೇವೆ? ಅಧ್ಯಾಪಕರಾಗಿ ನನ್ನನ್ನು ನಾನು ಪ್ರಶ್ನೆ ಮಾಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಈ ಸಮಾಜ ಅಥವಾ ಒಂದು ಪರಿಸರ ಏನಿದೆ ಆ ವಿದ್ಯಾರ್ಥಿಗೆ ಕೊಡ್ತಾ ಇದೆ. ನಾವು ಏನನ್ನು ಕೊಡುತ್ತೇವೆ ಅದನ್ನೇ ಆ ವಿದ್ಯಾರ್ಥಿಗಳು ಬೆಳೆಸ್ತಾ ಇರೋದು. ನಾವು ಏನನ್ನು ಕೊಡದವರು ಅವರು ಏನನ್ನು ಬೆಳೆಸಲಾರದು. ಈ ಪ್ರಜ್ಞೆಯನ್ನು ನಾವು ಇಟ್ಟುಕೊಳ್ಬೇಕು. ಹಾಗಿದ್ರೆ ನಾವು ಏನನ್ನು ಕೊಟ್ಟಿದ್ದೇವೆ ಎನ್ನುವಂತಹ ಪ್ರಶ್ನೆಯನ್ನು ನಾವು ಮಾಡಿಕೊಳ್ಬೇಕಾಗ್ತದೆ. ಯಾಕಂತಂದ್ರೆ ಸಾಹಿತ್ಯದ ಬೆಳವಣಿಗೆ ಆಗಬೇಕಿದ್ರೆ ಸಾಹಿತ್ಯದ ಬೆಳವಣಿಗೆಯಲ್ಲಿ ವಿದ್ಯಾರ್ಥಿಗಳೇ ಬೆಳೆಯಲಾಗಿರ್ತಾರೆ. ಯಾಕಂದ್ರೆ ಅವರಲ್ಲಿ ಓದುವ ಅಭ್ಯಾಸವನ್ನು ಬೆಳೆಯಬೇಕು, ಸೃಜನಶೀಲ ಬರವಣಿಗೆಯಲ್ಲಿ ಅವರು ತೊಡಗಿಸಿಕೊಳ್ಬೇಕು, ಭಾಷಾಭಿಮಾನವನ್ನ ಬೆಳೆಸಿಕೊಳ್ಬೇಕು, ಸಾಹಿತ್ಯ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿಗಳು ತೊಡಗಿಸಿಕೊಳ್ಬೇಕು. ಅದೇ ರೀತಿಯಲ್ಲಿ ಡಿಜಿಟಲ್ ಮಾಧ್ಯಮದ ಬಳಕೆಯನ್ನು ಮಾಡಬೇಕು. ಯಾಕಂದ್ರೆ ಮೊಬೈಲ್ ಬಳಸಬೇಡಿ ಅಂತ ನಾನು ಇವತ್ತಿನ ಆಧುನಿಕ ಯುಗದಲ್ಲಿ ನಿಂತು ವಿದ್ಯಾರ್ಥಿಗಳಿಗೆ ಹೇಳ್ತೇನೆ ಅಂತಂದ್ರೆ ನನ್ನಷ್ಟು ಕೂಡ ಯಾವಿಲ್ಲ ಅಂತ ಹೇಳ್ಬೋದು. ಡಿಜಿಟಲ್ ಮಾಧ್ಯಮದ ಬಳಕೆ ಅಂದ್ರೆ ಅದು ಬ್ಲಾಗ್ಗಳಿರ್ಬೋದು, ಸಾಮಾಜಿಕ ಜಾಲತಾಣಗಳಿರ್ಬೋದು, ಪಾಡ್ಕಾಸ್ಟ್ಗಳಿರ್ಬೋದು, ಆ ಮೂಲಕ ಅವರು ಸಾಹಿತ್ಯವನ್ನ ಜನಪ್ರಿಯತೆ ಮಾಡುವಂತಹ ಕೆಲಸವನ್ನು ಮಾಡಬಹುದು. ಇನ್ನು ಭಾಷಾಂತರ ಕಾರ್ಯ ಏನಿದೆಯೋ ಆ ಭಾಷಾಂತರ ಕಾರ್ಯದಲ್ಲಿ ತೊಡಗುವುದರ ಮೂಲಕ ಇತರ ಭಾಷೆಯಲ್ಲಿರ್ತಕ್ಕಂಥ ಸಾಹಿತ್ಯವನ್ನು ಓದುವ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡಿಕೊಳ್ಳಬೇಕು. ಯಾಕಂತಂದ್ರೆ ಆರಂಭದಲ್ಲಿ ನಾನು ಹೇಳಿದ್ರೆ ಅವರೊಂದು ಸೇತುವೆ ಇದ್ದಾಗಿ ಅದನ್ನು ಭದ್ರವಾಗಿ ಕಟ್ಟುವಂತಹ ಕೆಲಸ ಇವತ್ತಿನ ಯುವ ತಲೆಮಾರುಗಳಿಂದ ಅಥವಾ ಇವತ್ತು ಪ್ರಸ್ತುತ ಇರ್ತಕ್ಕಂಥ ತಲೆಮಾರಿನಿಂದ ಆಗಬೇಕು. ಎಷ್ಟರ ಮಟ್ಟಿಗೆ ಆಗ್ತದೆ? ಈಗ ಇವತ್ತಿನ ಕಾರ್ಯಕ್ರಮವನ್ನೇ ನೋಡಿಕೊಂಡ್ರೆ ನಾವು ವಿದ್ಯಾರ್ಥಿಗಳ ಪಾತ್ರ ಅಥವಾ ಸಾಹಿತ್ಯದ ಬೆಳವಣಿಗೆಗೆ ವಿದ್ಯಾರ್ಥಿಗಳ ಪಾತ್ರ ಅಂತ ನಾವು ಇಟ್ಕೊಳ್ತೇವೆ. ಈ ಕಾರ್ಯಕ್ರಮದಲ್ಲಿ ನಾವು ಎಷ್ಟರ ಮಟ್ಟಿಗೆ ವಿದ್ಯಾರ್ಥಿಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೇವೆ? ಎಷ್ಟು ಸಂಸ್ಥೆಗಳು ಇವತ್ತು ವಿದ್ಯಾರ್ಥಿಗಳಿಗೆ ಅವಕಾಶವನ್ನು ಅಥವಾ ಸಾಹಿತ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವ ಅವಕಾಶವನ್ನು ಎಷ್ಟು ಸಂಸ್ಥೆಗಳು ಒದಗಿಸ್ತಾ ಇವೆ? ಅದೆಲ್ಲವನ್ನ ಬಿಡುವ ಎಷ್ಟು ಶಾಲೆಗಳಲ್ಲಿ ಇವತ್ತು ವಿದ್ಯಾರ್ಥಿಗಳನ್ನು ಸಾಹಿತ್ಯದಲ್ಲಿ ತೊಡಗಿಸಿಕೊಳ್ಳುವಂತ ಪ್ರಯತ್ನ ಆಗ್ತಾ ಇದೆ. ನನಗೆ ನೆನಪಿದಾಗ UP ತರಗತಿಗಳಲ್ಲಿ ಒಂದು ಪೀರಿಯಡ್ ಇದೆ, ಅವರಿಗೆ ಸಾಂಗ್ ಅಂತ ಹೇಳಿ ಸಾಹಿತ್ಯ ಚಟುವಟಿಕೆಯನ್ನು ಮಾಡುತ್ತಿರ್ತಕ್ಕಂಥ ಒಂದು ಅವಧಿ, ಅದು ಒಂದು ವಾರದಲ್ಲಿ ಒಂದು ಪೀರಿಯಡ್ ಇದೆ. ಇದು ಎಷ್ಟರ ಮಟ್ಟಿಗೆ ಸಮರ್ಪಕವಾಗಿ ಬಳಕೆ ಆಗ್ತಾ ಇವೆ? ನಾನು ಯಾವುದೇ ಅಧ್ಯಾಪನ ನಷ್ಟಗಳಿವೆ ಅದು ಹೇಳ್ತೇನೆ ಏನು ಅಂತ. ಆದರೆ ಅವಧಿ ಎಷ್ಟರ ಮಟ್ಟಿಗೆ ಬಳಕೆ ಆಗ್ತದೆ? ಅದು ಸರಿಯಾದ ರೀತಿಯಲ್ಲಿ ಬಳಕೆ ಆಗುವುದಿಲ್ಲ ಅನ್ನೋದು. ಇನ್ನು ವಿದ್ಯಾರ್ಥಿಗಳಿಗೆ ಸಾಹಿತ್ಯದಲ್ಲಿ ತೊಡಗಿಸಿಕೊಳ್ಳೋದಕ್ಕೆ ಅವಕಾಶಗಳು ಎಷ್ಟರ ಮಟ್ಟಿಗೆ ನಿರ್ಮಾಣವಾಗ್ತಿವೆ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ? ಅಲ್ಲಿ ಕೂಡ ಅದು ಆಗ್ತಾ ಇಲ್ಲ ಅನ್ನೋದು ಬಹಳ ಸ್ಪಷ್ಟ. ಇವತ್ತು ಶಾಲೆಗಳಲ್ಲಿ ವಿದ್ಯಾರಂಗದಂತ ಒಂದು ಸಂಸ್ಥೆ ಇದೆ, ಸಾಹಿತ್ಯ ಸಂಸ್ಥೆ. ಎಷ್ಟರ ಮಟ್ಟಿಗೆ ಆ ಸಂಸ್ಥೆ ಸಮರ್ಪಕವಾಗಿ ಕಾರ್ಯನಿರ್ವಹಿಸ್ತಾ ಇವೆ ಅಥವಾ ಆ ಸಂಸ್ಥೆಗಳು ಹಮ್ಮಿಕೊಳ್ತಕ್ಕಂಥ ಸ್ಪರ್ಧೆಗಳಲ್ಲಿ ಅಥವಾ ಸಾಹಿತ್ಯಾತ್ಮಕವಾದಂತಹ ಸ್ಪರ್ಧೆಗಳಲ್ಲಿ ವಿದ್ಯಾರ್ಥಿಗಳನ್ನ ಸಮರ್ಪಕವಾಗಿ ಬಳಸಿಕೊಳ್ಳಬೇಕು ಅಥವಾ ಅವರು ಸಮರ್ಪಕವಾಗಿ ಅದರಲ್ಲಿ ಪಾಲ್ಗೊಳ್ಳುವಂತೆ ಎಷ್ಟು ಮಂದಿ ಮಾಡ್ತಾ ಇದ್ದಾರೆ? ಎಷ್ಟು ಮಂದಿ ಆ ವಿದ್ಯಾರ್ಥಿಗಳನ್ನು ಅದರಲ್ಲಿ ಪಾಲ್ಗೊಳ್ಳುವ ಹಾಗೆ ಮಾಡ್ತಾ ಇದ್ದಾರೆ? ಅಥವಾ ಕೇವಲ ನಾವು
ನಾನು ಆಕ್ಷೇಪಿಸ್ತಾ ಇಲ್ಲ. ಇವತ್ತಿನ ಸಂದರ್ಭದ ಅನಿವಾರ್ಯತೆಯೂ ಕೂಡ ಹೌದು. ಯಾಕಂದ್ರೆ ಬರೀ ನಾವು ಒಂದು ಸಿಲೆಬಸ್ ಅನ್ನು ಮುಗಿಸ್ಬೇಕು. ಯಾಕಂದ್ರೆ ಆ ಸಿಲೆಬಸ್ ಅಲ್ಲಿ ಅಷ್ಟು ಕಂಟೆಂಟ್ ಅನ್ನು ತುಂಬಿರುತ್ತಾರೆ. ಡಿಸೆಂಬರ್ 31ನೇ ತಾರೀಕಿಗೆ SSLC ಸಿಲೆಬಸ್ ಅನ್ನು ಮುಗಿಸಬೇಕು ಅಂತ ಸರ್ಕಾರ ಹೇಳುತ್ತದೆ. ಆ ನಿಟ್ಟಿನಲ್ಲಿ ಅಥವಾ ಆ ಒಂದು ವೇಗದಲ್ಲಿ ಪಾಠವನ್ನು ಮುಗಿಸಬೇಕಾಗ್ತದೆ. ಇದ್ದ ಪೀರಿಯಡ್ಗಳನ್ನೆಲ್ಲ ಬಳಸಿಕೊಳ್ಳಬೇಕಾಗ್ತದೆ. ಆವಾಗ ಸ್ವಾಭಾವಿಕವಾಗಿ ವಿದ್ಯಾರ್ಥಿಗಳಿಗೆ ಸಾಹಿತ್ಯದಲ್ಲಿ ಅಥವಾ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಕಾರ್ಯಕ್ರಮಗಳಲ್ಲಿ ವಿದ್ಯಾರ್ಥಿಗಳಿಗೆ ಭಾಗವಹಿಸಬೇಕಾಗುವುದಿಲ್ಲ. ಆ ಅವಕಾಶವೂ ಸಿಗ್ತಾ ಇಲ್ಲ. ಇನ್ನು ಕಲೋತ್ಸವದಂತಹ ಸಂಗತಿಗಳು ಬಂದಾಗ ನಾನು ಈಗ ಹೇಳ್ತಾ ಇದ್ದೇನೆ, ನಮ್ಮಲ್ಲಿ ಕಥಾ ರಚನೆ, ಕವಿತಾ ರಚನೆ, ಪ್ರಬಂಧ ರಚನೆ ಅಂತ ಅನೇಕ ಸ್ಪರ್ಧೆಗಳು ನಡೀತವೆ. ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಸ್ಪರ್ಧೆಗಳು ನಡೀತವೆ. ಅದರಲ್ಲಿ ಕೂಡ ಕೆಲವು ಸ್ಪರ್ಧೆಗಳು ಜಿಲ್ಲಾ ಮಟ್ಟಕ್ಕೆ ನಿಂತು ಹೋಗ್ತವೆ. ನನಗೆ ನನ್ನ ನೆನಪು ಸರಿಯಾಗಿದ್ರೆ ಬಹುಶಃ ರಾಜ್ಯ ಮಟ್ಟದವರೆಗೆ ಮುಟ್ಟುವಂತದ್ದು ಒಂದು ಕಂಠಪಾಠ, ಮತ್ತೊಂದು ಭಾಷಣ, ಇನ್ನೊಂದು ಕವಿತಾ ರಚನೆ, ಈ ಮೂರು ಮಾತ್ರ ರಾಜ್ಯ ಮಟ್ಟಕ್ಕೆ ಮುಟ್ತಾ ಇವೆ. ಈ ಉಳಿದ ಯಾವ ಸ್ಪರ್ಧೆಗಳು ಅಂದ್ರೆ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತ ಯಾವ ಸ್ಪರ್ಧೆಗಳು ರಾಜ್ಯ ಮಟ್ಟದಲ್ಲಿ ಆಗ್ತಾ ಇಲ್ಲ. ಬಹುಶಃ ಅದನ್ನು ನಡೆಸುವುದಕ್ಕೆ ಇಲ್ಲಿನ ಸಂಘಟನೆಗಳು ಸರ್ಕಾರಕ್ಕೆ ಒತ್ತಡವನ್ನು ಹಾಕಬೇಕು ಅನ್ನುವಂಥದ್ದು ನನ್ನ ಈಗಲೂ ಕೂಡ ಬೇಡಿಕೆ ಇದೆ. ವಿನಂತಿಸ್ತೇನೆ ನಾನು ಇಲ್ಲಿನ ಅನೇಕ ಕನ್ನಡ ಸಂಬಂಧಿತವಾದಂತಹ ಸಂಘಟನೆಗಳನ್ನ. ವಿದ್ಯಾರ್ಥಿಗಳು ಸಾಹಿತ್ಯದ ಬೆಳವಣಿಗೆಯಲ್ಲಿ ತೊಡಗಿಸಿಕೊಳ್ಬೇಕಾದ್ರೆ ಅವರನ್ನ ಈಗಾಗಲೇ ಬೇರೆ ಬೇರೆ ಚಟುವಟಿಕೆಗಳು ಅಂದ್ರೆ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತ, ಸಂಸ್ಕೃತಿಗೆ ಸಂಬಂಧಪಟ್ಟಂತ ಚಟುವಟಿಕೆಗಳು ನಾವು ಅವರನ್ನ ತೊಡಗಿಸಿಕೊಳ್ಬೇಕು. ಒಂದು ಸಾಹಿತ್ಯಕ್ಕೆ ಸಂಬಂಧಪಟ್ಟ ಆದ್ರೆ ಸಂಸ್ಕೃತಿಯ ಕಡೆಗೆ ಬರ್ತೇನೆ. ಏನು ಸಂಸ್ಕೃತಿ ಅಂದ್ರೆ ಬೇರೆ ಪದವನ್ನು ನಾವು ಬಳಸ್ತೇವೆ, ದಿನನಿತ್ಯದ ವ್ಯವಹಾರದಲ್ಲಿ ಬಳಸ್ಕೊಳ್ತೇವೆ. ಅದರ ವ್ಯಾಖ್ಯಾನ ಬಹಳಷ್ಟು ಇಷ್ಟ ಇದೆ. ಶುದ್ಧೀಕರಿಸುವಿಕೆ ಅಂತಲೋ ಅಥವಾ ನೀವು ಪರೀಕ್ಷಿಸುವಿಕೆ ಅಂತಲೋ ಏನು ಅರ್ಥವನ್ನು ಕಲ್ಪಿಸಿಕೊಳ್ಬಹುದು. ಒಟ್ಟ ಹಂತದಲ್ಲಿ ಇಷ್ಟ ತಿಳ್ಕೊಳ್ಬಹುದು. ಸಂಸ್ಕಾರದಿಂದ ಸಂಸ್ಕೃತಿ ಅನ್ನೋಂಥ ನಾವು ತಿಳ್ಕೊಳ್ಬೇಕಾದ್ರೆ ಸಮಾಜ ಜೀವನಕ್ಕೆ ಶಕ್ತಿಯನ್ನ, ಸ್ಫೂರ್ತಿಯನ್ನ ತಂದುಕೊಡುವುದೇ ಸಂಸ್ಕೃತಿ ಅಂತ ನಾವು ತಿಳ್ಕೊಳ್ತೇವೆ. ಅಂದ್ರೆ ಗಾಂಧೀಜಿಯವರು ಹೇಳ್ತಾರೆ, ಒಂದು ದೇಶದ ಸಂಸ್ಕೃತಿ ಆ ದೇಶದ ಜನರ ಹೃದಯ ಮತ್ತು ಆತ್ಮಗಳಲ್ಲಿ ನೆಲೆಸಿರುತ್ತದೆ ಅಂತ ಹೇಳ್ತಾರೆ. DVG ಅವರು ಹೇಳ್ತಾರೆ, ನಡೆನುಡಿಗಳ ಚೊಕ್ಕಾಟವೇ ಸಂಸ್ಕೃತಿ ಅಂತ ಹೇಳ್ತಾರೆ. VG ಕುಲಕರ್ಣಿ ಹೇಳ್ತಾರೆ, ಹೃದಯ ಸಂಪರ್ಕವೇ ಸಂಸ್ಕೃತಿ ಅಂತ ಹೇಳಿ. ಮ್ಯಾಥ್ಯೂ ಆರ್ನಾಲ್ಡ್ ಹೇಳ್ತಾರೆ, ಪರಿಪೂರ್ಣತೆಯ ಸಿದ್ಧಿಗಾಗಿ ಮನುಷ್ಯ ನಡೆಸುವ ಪ್ರಯತ್ನವೇ ಸಂಸ್ಕೃತಿ. ಸಂಸ್ಕೃತಿಗೆ ಬೇರೆ ಬೇರೆ ವ್ಯಾಖ್ಯಾನಗಳಿವೆ. ಹಾಗಿದ್ರೆ ಮಕ್ಕಳನ್ನು ಸಂಸ್ಕೃತಿಯ ಬೆಳವಣಿಗೆಯಲ್ಲಿ ತೊಡಗಿಸಿಕೊಳ್ಬೇಕು ಅಂತ ನಾವು ಹೇಳ್ಬೇಕಾದ್ರೆ ನಾವು ಮಕ್ಕಳಿಗೆ ನೀಡುವಂತಹ ಸಂಸ್ಕೃತಿ ಏನು, ಯಾವ ಸಂಸ್ಕೃತಿಯನ್ನು ಮಕ್ಕಳ ಹತ್ರ ಬೆಳೆಸಬೇಕು? ಇವತ್ತಿನ ಆಧುನಿಕ ಸಂಸ್ಕೃತಿಗಳಾದ ಮೊಬೈಲ್ ಸಂಸ್ಕೃತಿಯನ್ನು ಬೆಳೆಸ್ಕೊಳ್ಬೇಕೆ? ಮಾಧ್ಯಮ ಸಂಸ್ಕೃತಿಯನ್ನ, ಇವತ್ತಿನ ಮಾಧ್ಯಮ ಸಂಸ್ಕೃತಿ ಏನು ಅದನ್ನು ಬೆಳೆಸಬೇಕೆ? ಇವತ್ತಿನ ಉಡುಗೆ, ನಾನು ಅದನ್ನು ಪೂರ್ಣ ರೂಪದಲ್ಲಿ ಹೇಳ್ತಾ ಇಲ್ಲ, ಆ ಸಂಸ್ಕೃತಿಯನ್ನು ಬೆಳೆಸಬೇಕೆ? ಅಥವಾ ಇವತ್ತಿನ ಆಚರಣಾ ಶೈಲಿ ಅಥವಾ ಆಚರಣೆಯ ಸಂಸ್ಕೃತಿಯನ್ನು ಬೆಳೆಸಬೇಕೆ? ಇವತ್ತಿನ ಬದಲಾದಂತಹ ಆರಾಧನೆಯ ಸಂಸ್ಕೃತಿಯನ್ನು ಬೆಳೆಸ್ಕೊಳ್ಬೇಕೆ? ಮೂಲ ಸಂಸ್ಕೃತಿಯನ್ನು ಬೆಳೆಸಬೇಕೆ? ನೆಲಮೂಲ ಸಂಸ್ಕೃತಿಯನ್ನು ಬೆಳೆಸಬೇಕು? ಮಕ್ಕಳಲ್ಲಿ ಯಾವ ಸಂಸ್ಕೃತಿಯನ್ನು ಬೆಳೆಸಬೇಕು? ಅಥವಾ ನೀವು ಮೂಲ ಸಂಸ್ಕೃತಿಯನ್ನು ಉಳಿಸಿ ಅಥವಾ ನೆಲಮೂಲ ಸಂಸ್ಕೃತಿಯನ್ನು ಬೆಳೆಸಿ ಅಂತ ಹೇಳಿದ್ರೆ ಇವತ್ತು ಆ ಸಂಸ್ಕೃತಿ ಎಷ್ಟೋ ಮಟ್ಟಿಗೆ ಉಳ್ಕೊಂಡಿದ್ದೇವೆ ಅಂತ ಪ್ರಶ್ನೆಯನ್ನು ನಮಗೆ ನಾವೇ ಕೇಳಿಕೊಳ್ಬೇಕು. ಅಥವಾ ಆಧುನಿಕ ಕಾಲದಲ್ಲಿ ಒಂದು ಕಾಲಘಟ್ಟ ಇತ್ತು, ಯಕ್ಷಗಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಾಲದಲ್ಲಿ ಪ್ರಯಾಣ ವ್ಯವಸ್ಥೆ ಇಲ್ಲದಂತಹ ಸಂದರ್ಭದಲ್ಲಿ ಅದಕ್ಕೆ ಆ ಸಂಸ್ಕೃತಿಯನ್ನು ಇವತ್ತು ಉಳಿಸ್ಕೊಳ್ಬೇಕು ಅಂತ ನಾವು ಹೇಳ್ತೇವೆ. ಕಾಲ ಬದಲಾಗಿದೆ, ವ್ಯವಸ್ಥೆ ಬದಲಾಗಿದೆ, ಸೌಕರ್ಯಗಳಲ್ಲಿ ಬದಲಾಗ್ತಾ ಇದೆ, ಅದಕ್ಕೆ ಹೊಂದಿಕೊಂಡು ನಾವು ಬದಲಾಗ್ತಾ ಇದ್ದೇವೆ ಅನ್ನುವಂಥದ್ದು ವಸ್ತುಸ್ಥಿತಿ. ಅದನ್ನು ಒಪ್ಪಿಕೊಂಡೆ ಇವತ್ತು ಎಷ್ಟರ ಮಟ್ಟಿಗೆ ನಮ್ಮ ಸಂಸ್ಕೃತಿ ಉಳಿದುಕೊಂಡಿದ್ದೇವೆ ಅಥವಾ ಎಷ್ಟರ ಮಟ್ಟಿಗೆ ನಮ್ಮ ಸಂಸ್ಕೃತಿ ಉಳ್ಕೊಂಡಿವೆ ಅದನ್ನು ನಮ್ಮ ವಿದ್ಯಾರ್ಥಿಗಳಿಗೆ ನಾವು ಕೊಡೋಣ. ಆ ಮೂಲಕ ಸಂಸ್ಕೃತಿ ಬೆಳವಣಿಗೆಯನ್ನು ಮಾಡೋಣ ಅಂತ ಹೇಳ್ತಾ ಇದ್ದೇನೆ ನಾನು. ಯಾಕಂದ್ರೆ ಒಂದು ಸಂಸ್ಕೃತಿಯನ್ನ ಉಳಿಸುವಲ್ಲಿ ಅಥವಾ ಆ ಮಗುವಿನಲ್ಲಿ ಪ್ರಭಾವವನ್ನು ಬೀರುತ್ತದೆ, ಅದನ್ನೇ ಅದು ಬೆಳೆಸಿಕೊಂಡು ಹೋಗ್ತದೆ. ಹಾಗಿದ್ರೆ ಆ ಮಗುವಿನಲ್ಲಿ ಇವತ್ತು ಉಳಿದುಕೊಳ್ಳುವಂತ ಒಳ್ಳೆಯ ಸಂಸ್ಕೃತಿ ಏನಿದೆ, ನಾವು ಕೇವಲ ಪಾಠ ಚಟುವಟಿಕೆಗಳಿಗೆ ಮಾತ್ರ ಗಮನ ಹರಿಸದೆ ಆಚೆಗೆ ಸ್ವಲ್ಪ ಅದಕ್ಕಿಂತ ಹೊರಗೆ ಬಂದು ಪ್ರಸ್ತುತ ಇರ್ತಕ್ಕಂಥ ಸಾಹಿತ್ಯ ನಾವು ಅದನ್ನು ಇವಾಗಲೇ ವಿದ್ಯಾರ್ಥಿಗೆ ಕೊಡುವಾಗ ಅದು ಎಡವೋ ಬಲವೋ ಮುಂದೆಯೋ ಹಿಂದೆಯೋ ಅಂತ ಗುರುತಿಸಿಕೊಳ್ಳೋದು ಬೇಡ. ಆ ಮಗುವಿನ ಒಂದು ಒಳ್ಳೆಯ ಸಾಹಿತ್ಯವನ್ನು ಆ ಮಗು ಓದುವ, ಯಾಕಂದ್ರೆ ಮಗುವಿನ ಒಂದು ಹವ್ಯಾಸ. ಮಗುವಿನ ಮುಂದೆ ಬಂದು ನಾವು ಏನ್ ಮಾಡ್ತಿದ್ದೇವೆ ಅಂದ್ರೆ ನಾವು ಮೊಬೈಲನ್ನು ನೋಡ್ತಾ ಇರ್ತೇವೆ, ಆ ಮಗು ಅದನ್ನೇ ಮಾಡ್ತಾರೆ. ನೀವು ಮೊಬೈಲನ್ನು ಬದಿಗಿಟ್ಟು ಆ ಮಗುವಿನ ಮುಂದೆ ಒಂದು 10 ನಿಮಿಷ ಒಂದು ಪುಸ್ತಕವನ್ನು ಓದಿ ಅದನ್ನು ದಿನ ನೋಡಿಸ್ಕೊಳ್ಳಿ, ನಿಮ್ ಜೊತೆ ಇರ್ತಕ್ಕಂಥ ಆ ಮಗು ಕೂಡ ಅದನ್ನು ಬೆಳೆಸಿಕೊಳ್ತದೆ.
ನಾವು ನನ್ನ ಮನೆಯಲ್ಲಾದ್ರೂ ಅಷ್ಟೇ, ನಾನು ಮೊಬೈಲ್ ನೋಡ್ಬೇಕಾದ್ರೆ ನನ್ನ ಮಗು ಕೂಡ ಮೊಬೈಲ್ ನೋಡುತ್ತದೆ. ನೀನು ಓದೋ, ನೀನು ಬರೆಯೋ ಅಂತ ಹೇಳಿದ್ರೆ ಆ ಮಗು ಏನಂತ ಕಲಿತಾರೆ, ನಾನೇನ್ ಮಾಡ್ತಿದ್ದೇನೋ ಅದನ್ನು ನೋಡಿ ಕಲಿತಾ ಇರ್ತದೆ. ಸಾಹಿತ್ಯವಾದರೂ ಅಷ್ಟೇ, ಸಂಸ್ಕೃತಿ ಆದ್ರೂ ಅಷ್ಟೇ, ನಾನೇನೇನು ಕೊಡ್ತೇನೆ ಕನಿಷ್ಠ ಪಕ್ಷ ನಾವು ಇವತ್ತಿನ ಏನು ಜನಸಾಮಾನ್ಯರೊಂದಿಗೆ ಹೇಗೆ ಬರೆಯಬೇಕು, ಹೇಗೆ ಬೆರೀಬೇಕು, ಹೇಗೆ ಮಾತಾಡಬೇಕು, ಹೇಗೆ ನಡ್ಕೊಳ್ಬೇಕು ಅಂತ ಕನಿಷ್ಠವಾದಂತ ಭೇದ ಭಾವ ಇಲ್ಲದಂತ ಒಂದು ಸಂಸ್ಕೃತಿಯನ್ನ ಆ ಮಗುವಿಗೆ ಹೇಳಿಕೊಡಿ. ಆ ಮಗು ಮುಂದೆ ಅದೇ ಸಂಸ್ಕೃತಿಯನ್ನ ಬೆಳೆಸ್ತದೆ. ಆ ಮಗುವಿಗೆ ಅರ್ಥವಾಗುವ ಭಾಷೆಯಲ್ಲಿ ಒಂದು ಸಾಹಿತ್ಯವನ್ನು ಕೊಡಿ, ಓದುವ ಅಭ್ಯಾಸವನ್ನು ಬೆಳೆಸಿ ಆ ಮಗು ಮುಂದೆ ಸಾಹಿತ್ಯದಲ್ಲಿ ಸೃಜನಶೀಲತೆಯಲ್ಲಿ ತನ್ನನ್ನ ತೊಡಗಿಸಿಕೊಳ್ಳುತ್ತದೆ. ಒಂದು ನನಗೆ ಬಹಳ ನೆನಪಾಗ್ತದೆ, ಯಾಕಂದ್ರೆ ನಾನು ವಿದ್ಯಾರ್ಥಿಯಾಗಿರುವಾಗ ಕಾಸರಗೋಡಿನಲ್ಲಿ ಮೊದಲ ವಿದ್ಯಾರ್ಥಿ ಸಮ್ಮೇಳನವನ್ನ ಹಮ್ಮಿಕೊಂಡಂತೆ ಮಂಜೇಶ್ವರದಲ್ಲಿ. ಆವಾಗ ಅದರ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿದ್ದವರು ಡಾಕ್ಟರ್ ರಾಧಾಕೃಷ್ಣ ಬೀಳದವರು. ಅಪಾರವಾದ ವಿಚಾರವನ್ನು ಸಂಕ್ಷಿಪ್ತವಾಗಿ ಕೆಲವೇ ಸಮಯದಲ್ಲಿ ಹೇಳಲು ಬಹಳ ಕಷ್ಟ. ಅದನ್ನು ಸಮರ್ಥವಾಗಿ ನಿಭಾಯಿಸಿದ್ದಾರೆ. ಡಾಕ್ಟರ್ ಬನಾರಿ ಕಾವ್ಯ ಸತ್ವ ಮತ್ತು ಸ್ವತ್ವ, ಅದರ ಬಗ್ಗೆ ಶ್ರೀ ರಾಧಾಕೃಷ್ಣ ಕೆ ಉಯ್ಯಕರ್ತ ಅವರು ಸಾಗರದಲ್ಲಿ ಮುಳುಗಿ ಎದ್ದ ಹಾಗೆ ಸಂಕ್ಷಿಪ್ತವಾಗಿ ಸೊಗಸಾಗಿ ಅವರ ಕವನ ಸಂಕಲನಗಳ ಬಗ್ಗೆ ಕೆಲವೇ ಕವನಗಳ ಸೂಕ್ಷ್ಮ ವಿಚಾರಗಳನ್ನು ಇಲ್ಲಿ ಮಂಡಿಸಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು. ಗದ್ಯ ಮತ್ತು ಅರ್ಥಗಾರಿಕೆ ಡಾಕ್ಟರ್ ಧನಂಜಯ ಕುಂಬ್ಳೆ ಅವರು, ಪ್ರಾಧ್ಯಾಪಕರು, ಮಂಗಳೂರು ವಿಶ್ವವಿದ್ಯಾನಿಲಯ. ಅವರು ಡಾಕ್ಟರ್ ರಮಾನಂದ ಬನಾರಿಯವರ ಬರವಣಿಗೆಯ ಬದ್ಧತೆ, ಸಿದ್ಧತೆ ಮತ್ತು ಹೃದಯವಾದ ಗದ್ಯ ಪದ್ಯಗಳ ಬಗ್ಗೆ, ಆ ವಿಚಾರದಲ್ಲಿ ಒಮ್ಮೆ ನಮ್ಮನ್ನು ಮುಳುಗಿ ಏಳುವ ಹಾಗೆ ಬಹಳ ಸೊಗಸಾಗಿ ವಿಷಯವನ್ನು ಮಂಡಿಸಿದ್ದಾರೆ. ಅವರಿಗೂ ಎಲ್ಲರ ಪರವಾಗಿ ಧನ್ಯವಾದಗಳು. ಕರ್ನಾಟಕದೊಂದಿಗೆ ಕಾಸರಗೋಡಿನ ಸಾಂಸ್ಕೃತಿಕ ವಿಲೀನೀಕರಣ, ಇದರ ಕುರಿತಾಗಿ ಶ್ರೀ ಟಿ.ಎನ್. ಖಂಡಿಗೆ, ಉಪನ್ಯಾಸಕರು, ಆಳ್ವಾಸ್ ಪದವಿ ಪೂರ್ವ ಕಾಲೇಜು, ಮೂಡಬಿದರೆ. ಇವರು ಇರುವ ವಿಚಾರವನ್ನು, ಕಾಸರಗೋಡಿನ ಸಮಸ್ಯೆ, ಅದನ್ನು ಯಾವ ರೀತಿ ಹೋಗಲಾಡಿಸಬಹುದು ಎಂಬ ಬಗ್ಗೆ ಡಾಕ್ಟರ್ ರಮಾನಂದ ಬನಾರಿಯವರ ನಿಲುವನ್ನು ಸೊಗಸಾಗಿ ತಮ್ಮ ಮಾತುಗಳಲ್ಲಿ ತಿಳಿಸಿದ್ದಾರೆ. ಅವರಿಗೂ ಸಹ ಧನ್ಯವಾದಗಳು. ನ್ಯಾಯಾಂಗದ ಮುಂದೆ ಕಾಸರಗೋಡಿನ ಸಮಸ್ಯೆ ಎನ್ನುವ ವಿಷಯದ ಮುಂದೆ ಶ್ರೀಗೆ ವಯಸ್ಸಿನ ಮಿತಿ ಇಲ್ಲ ಎನ್ನುವುದಕ್ಕೆ ಸಾಕ್ಷಿಯವರು. ನಿವೃತ್ತರಾದ ವಿದ್ಯಾಧಿಕಾರಿಗಳು ಅಡ್ವೊಕೇಟ್ ಆಗಿ ಕಾಸರಗೋಡಿನ ಜನತೆಗೆ ನಾನಿದ್ದೇನೆ ಎನ್ನುವ ಒಂದು ಧೈರ್ಯವನ್ನು ಒದಗಿಸಿದವರು. ಸರಿಯಾದ ಕಾರ್ಯದ ಮುಂದೆ ನಮಗೆ ನಮ್ಮ ಕೆಲಸಕ್ಕೆ ಸೋಲಿಲ್ಲ ಎನ್ನುವುದಕ್ಕೆ ಅವರೇ ಸಾಕ್ಷಿ. ಅದನ್ನು ತಮ್ಮ ವಿಚಾರಗಳಲ್ಲಿ ಮಂಡಿಸಿದ್ದಾರೆ. ಅವರಿಗೂ ಸಹ ಧನ್ಯವಾದಗಳು. ಕಾಸರಗೋಡಿನ ಸಂಘಟನೆಗಳ ಪಾತ್ರ ಡಾಕ್ಟರ್ ಬಾಲಕೃಷ್ಣ ಹೊಸಂಗಡಿ, ಪ್ರಾಧ್ಯಾಪಕರು, ಸರ್ಕಾರಿ ಕಾಲೇಜು ಕಾಸರಗೋಡು. ಮೂರ್ತಿ ಸಣ್ಣನಾದರೂ ಕೀರ್ತಿ ದೊಡ್ಡದು. ಅವರು ಕಾಣಲು ಚಿಕ್ಕ ಮೂರ್ತಿಯಾದರೂ ಅವರ ಅಗಾಧವಾದ ಪಾಂಡಿತ್ಯ, ಆ ವಿಶಾಲವಾದ ವಿಚಾರವನ್ನು ಸಂಕ್ಷಿಪ್ತವಾಗಿ ನಮ್ಮ ಮುಂದೆ ಮಂಡಿಸಿದ್ದಾರೆ. ಅವರಿಗೂ ಧನ್ಯವಾದಗಳು. ಸಾಹಿತ್ಯ ಸಂಸ್ಕೃತಿಗಳ ಸಂವರ್ಧನೆಯಲ್ಲಿ ವಿದ್ಯಾರ್ಥಿಗಳ ಪಾತ್ರ ಎಂಬ ವಿಚಾರವಾಗಿ ಶ್ರೀ ಶಿವಶಂಕರ ಕನ್ನಡ ವಿಭಾಗದ ಮುಖ್ಯಸ್ಥರು, ಮಂಜೇಶ್ವರ GTM ಕಾಲೇಜು. ಇವರು ವಿದ್ಯಾರ್ಥಿಗಳಲ್ಲಿ ಯಾವ ರೀತಿ ಸಂಸ್ಕೃತಿಯನ್ನು ಬೆಳೆಸ್ಬೋದು, ಸಾಹಿತ್ಯದಲ್ಲಿ ಆಸಕ್ತಿಯನ್ನು ಮೂಡಿಸ್ಬೋದು, ಅದಕ್ಕೆ ಇರುವಂತಹ ಅಡೆತಡೆಗಳು, ಅದನ್ನು ಕೂಡಲು ಅವರಿಗೂ ಸಹ ಎಲ್ಲರ ಪರವಾಗಿ ಧನ್ಯವಾದಗಳು. ಕೊನೆಯಲ್ಲಿ ಒಂದು ವಿಷಯ, ಈ ದಿವಸ ಡಾಕ್ಟರ್ ರಮಾನಂದ ಬನಾರಿಯವರ 85ನೇ ಸಾಕ್ಷಿ ಚಿತ್ರದ ಬಿಡುಗಡೆ. 85ರಿಂದ 5 ತೆಗೆದರೆ 8 ಉಳಿದರೆ, ಆ 8ನೇ ವಯಸ್ಸಿನ ಮಗುವಿನ ಮುಗ್ಧತೆ ಮತ್ತು ನಿಷ್ಕಳಂಕತೆ ನಾನು ಅವರಲ್ಲಿ ಕಂಡಿರು. ಅವರನ್ನು ಡಾಕ್ಟರ್
ಸಾಹಿತಿಗಳು, ಹೋರಾಟಗಾರರು ಅಂತೆಲ್ಲರೂ ಹೇಳಿದ್ದಾರೆ. ಆದರೆ ನನಗೆ ಅವರು ಆತ್ಮೀಯವಾದದ್ದು ಅವರ ಆ ನಿಷ್ಕಳಂಕತೆಯಿಂದ. ನಮಗೆ ಅರ್ಥ ಆಗುವ ಹಾಗೆ ಸ್ಪಷ್ಟವಾಗಿ ಹೇಳುವಂಥದ್ದು. ಉದಾಹರಣೆಯಾಗಿ ಅವ್ರ ಕರಿಯರ್ ಯಾವನ್ನು ಆಯ್ಕೆ ಮಾಡಿಕೊಳ್ಬೇಕು, ಅದು ಹೇಗೆ ಅಂತ ಹೇಳಿದಾಗ ಇವಾಗಪ್ಪ ಆ ದಿನಗಳು ಒಂದು ಮಾತಾಡಿದ್ರು. ಯೋಚನೆ ಮಾಡಬೇಕಾದ್ರೆ ಒಂದೇ ವಿಚಾರ, ವ್ಯಕ್ತಿಗೆ ಯಾವುದೇ ಕೆರಿಯರ್ ಆಗಿದೆ, ಅದರಿಂದ ವ್ಯಕ್ತಿಗೆ ಇದರಿಂದಾಗಿ ಮಕ್ಕಳ ಪ್ರೀತಿಯನ್ನು, ಸಂತೋಷವನ್ನು ಸಮೃದ್ಧವಾಗಿ ಅನುಭವಿಸುವ ಒಂದು ಅವಕಾಶವನ್ನು ಹಾಗಾಗಿ ಇಲ್ಲಿ ಇದೆ ಈ ಭಯಂಕ ಇದೆ ಹೀಗಾಗಿ ಹೇಳಿದೆ ಕರೆಕ್ಟಾಗಿ ನಿಮಗೆ ನಾವು ಮಲಯಾಳದಲ್ಲಿ ಮಾತನಾಡುವಾಗ ನಾನು ಇರುವ ಎಷ್ಟು ಪದಗಳು ಎಷ್ಟು ಭಾಷೆ ಈ ಅವರ ಭಾಷೆ ಮತ್ತು ಅವರ ಇಂಡಿಯನ್ ಆಗಿದೆ ಆಹಾರ ಪದ್ಧತಿ, ಉಡುಗೆ ತೊಡುಗೆ, ಕೈ ಕೂದಲು ಮತ್ತೆ ವಿದ್ಯಾಲಯಗಳಲ್ಲಿ ಈ ಮಾತುಕತೆ ಯಾಕೆ ಇಲ್ಲಿ ಸಂಸ್ಥಾನ ಮಾಡೋ ಪದ್ಧತಿ ಇಲ್ಲ? ಒಳ್ಳೆ ಅಧ್ಯಯನದ ವಿಷಯ. ಸಮಗ್ರವಾಗಿ ಸಂಸ್ಥಾನ ಮಾಡೋ ಪದ್ಧತಿ ಯಾಕೆ ಕರಾವಳಿಯಲ್ಲಿ ಬಹಳ ಸುಂದರವಾಗಿದ್ದಾರೆ? ಆಹಾರವನ್ನು ಕೂಡ ಇಲ್ಲಿಯ ಹವಾಮಾನಕ್ಕೆ ಹೊಂದಿಕೊಂಡು ನಮಗೆ ಕೈಗಾರಿಕೆ ಆಗಬೇಕು, ನಮಗೆ ಉದ್ಯೋಗಕ್ಕೆ ಆಗಬೇಕು. ನೋಡಿ, ಮೈಸೂರಿಗೆ ಹೋದ್ರೆ ನಮಗೆ ತುಂಬ ಕಷ್ಟ ಆಗ್ತದೆ. ಇದನ್ನು ನಮ್ಮ ವಿದ್ವಾಂಸರು ಗುರುತಿಸುವ ಮೊದಲೇ ನೀವು 2ನೇ ಕ್ಲಾಸನ್ನ ಕಾಸ್ಟ್ ಆ್ಯಂಡ್ ಪ್ರೈಸ್ ಆಫ್ ಸದರ್ನ್ ಇಂಡಿಯಾ ದಕ್ಷಿಣ ಭಾರತದ ಬಗ್ಗೆ ಸಮಗ್ರವಾಗಿ ಅಧ್ಯಯನ ಮಾಡಿದ್ರೆ ಅದು ಕೆಲವು ಪತ್ರಗಳು ಇವೆ. 1901ರಲ್ಲಿ ಮಲಬಾರ್ ಮ್ಯಾಂಗಲೂರು ಇಂತಹ ಪುಸ್ತಕಗಳಲ್ಲಿ ಇಂತಹ ಇದೆ. ಇವತ್ತು ನಾವು ಏನೇ ಅಧ್ಯಯನ ಮಾಡುತ್ತಿದ್ರು ಕಾಸರಗೋಡಿನ ಹೋದ್ರೆ ಅದನ್ನ ಅಂತಹ ಸೂಕ್ಷ್ಮ ವಿಷಯಗಳು ಇದೆ ಅಂತ ಹೇಳ್ತಾ ಈಗ ನಾನು ಹಿಂಗೆ ನಮ್ಮ ಹಿರಿಯರಿಗೆಲ್ಲ ಮೊದಲೇ ನೀವು 2ನೇ ಕ್ಲಾಸನ್ನ ಕಾಸ್ಟ್ ಆ್ಯಂಡ್ ಪ್ರೈಸ್ ಆಫ್ ಸದರ್ನ್ ಇಂಡಿಯಾ ದಕ್ಷಿಣ ಭಾರತದ ಸಮಗ್ರವಾಗಿ ಅಧ್ಯಯನ ಮಾಡಿದ್ರೆ ಅದು ಕೆಲವು ಪತ್ರಗಳು ಇವೆ. 1901ರಲ್ಲಿ ಮಲಬಾರ್ ಮ್ಯಾಂಗಲೂರು ಇಂತಹ ಪುಸ್ತಕಗಳಲ್ಲಿ ಇಂತಹ ಇದೆ. ಇವತ್ತು ನಾವು ಏನೇ ಅಧ್ಯಯನ ಮಾಡ್ತಿದ್ರು ಕಾಸರಗೋಡಿನ ಹೋದ್ರೆ ಅದರಿಂದ ಅಂತಹ ಸೂಕ್ಷ್ಮ ವಿಷಯಗಳು ಇದೆ ಅಂತ ಹೇಳ್ತಾ ಈಗ ನಾನು ಹಿಂಗೆ ನಮ್ಮ ಹಿರಿಯರಿಗೆಲ್ಲ ಅವಧಿಯ ಶಾಲೆಯ ಕರೆಕ್ಟಾಗಿ ನಿಮಗೆ ಬೇಕು ನಾವು ಮಲಯಾಳದಲ್ಲಿ ಮಾತಾಡೋದು
വീടായാലും ഇൻഡസ്ട്രിയിലായാലും ബിസിനസ്, വിദ്യാഭ്യാസ സ്ഥാപനങ്ങളോ മതപരമായ സ്ഥാപനങ്ങളോ ആണെങ്കിലും വയറിംഗ് വർക്കുകൾ, HT, LT കണക്ഷൻ എന്നിവയ്ക്ക് ഗവൺമെന്റ് ലൈസൻസ്ഡ് ഇലക്ട്രിക്കൽ കോൺട്രാക്ടറായ പള്ളങ്കോട് ഇലക്ട്രിക്കൽ വർക്സിനെ തന്നെ ഏൽപ്പിക്കണം. പണി കമ്മിറ്റ് ചെയ്ത സമയത്ത് തന്നെ തീർത്തു തരും. കൂടാതെ നിങ്ങളുടെ സ്ഥാപനത്തിൽ അനുമതിയില്ലാതെ ജനറേറ്റർ സ്ഥാപിച്ചിട്ടുണ്ടെങ്കിൽ പള്ളങ്കോട് ഇലക്ട്രിക്കൽ വർക്സിനെ ഏൽപ്പിച്ചോളൂ. എല്ലാവിധ പേപ്പർ വർക്കുകൾ സഹിതം ഉത്തരവാദിത്തത്തോടെ തന്നെ വർക്ക് പൂർത്തിയാക്കാം. കോൺടാക്ട് ചെയ്യൂ 9496 200 200 9497 500 600. മറിയം ബോഡി ലോഷന് വെല്ലുന്ന ഒരു ലോഷൻ നമ്മുടെ കയ്യിലെത്തിയിട്ടുണ്ട്. അൽ ഫലാജ് പെർഫ്യൂം ഇൻഡസ്ട്രി എന്നുള്ള ബ്രാൻഡിന്റെ മുസ്കാൻ എന്ന് പറഞ്ഞിട്ടുള്ള ഒരു ബോഡി ലോഷൻ ആണ്. ഇതിന്റെ ബോക്സും കാര്യങ്ങളൊക്കെ ഇതാ ഈ രൂപത്തിലാണ്. നല്ലൊരു ഗിഫ്റ്റിംഗ് പ്രസന്റേഷനും കാര്യങ്ങളൊക്കെ കൊടുത്തിട്ടുണ്ട്. ഇവിടെ നല്ലൊരു മുസ്കാൻ എന്ന അറബിയിലെ കാലിഗ്രഫിയും കാര്യങ്ങളൊക്കെ കൊടുത്തിട്ടുണ്ട്. നല്ല ബ്യൂട്ടിഫുൾ ആയിട്ടുള്ള പ്രസന്റേഷൻ കേട്ടോ. ജസ്റ്റ് ഓപ്പൺ ചെയ്തുതരാം. ഈ രൂപത്തിലായിരിക്കും ഇതിന്റെ ഓപ്പണിംഗും പ്രസന്റേഷനും വരുന്നത്. ഇതാണ് മുസ്കാൻ എന്ന് പറഞ്ഞിട്ടുള്ള ബോഡി ലോഷൻ. എന്റെ മോനെ ഇതിന്റെ സ്മെല്ല് സ്നിഫ് ചെയ്യുന്ന വേണം, വേറെ ലെവൽ സ്മെല്ല്. കാരണം മറിയം ബോഡി ലോഷൻ വർഷങ്ങളായിട്ട് ഞാൻ യൂസ് ചെയ്തുകൊണ്ടിരിക്കുന്ന ഒരു ബോഡി ലോഷൻ ആയിരുന്നു. പക്ഷേ മുസ്കാൻ കിട്ടിയതിന് ശേഷം മറിയം ബോഡി ലോഷൻ ഒന്നുമല്ല ചെയ്യുന്ന ഓൾമോസ്റ്റ് ഒരു 99.9% പേരും ഈ ഒരു ഫ്രാഗ്രൻസ് ഇഷ്ടപ്പെടും. കാരണം നല്ലൊരു സ്വീറ്റ് ആയിട്ടുള്ള ഫ്ലോറൽ, ഫ്രൂട്ടി, വനില, ക്രീമി, കാൻഡി, മിൽക്കി സ്മെല്ലാണ് മുസ്കാനിൽ വരുന്നത്. വേറെ ലെവൽ സാധനം. ട്രൈ ചെയ്ത് നോക്കി, ഏതായാലും ഡിസപ്പോയിന്റഡ് ആവില്ല. മറിയത്തിനെ കാട്ടിയും അത്യാവശ്യം നല്ല ലാസ്റ്റിംഗ് കിട്ടുന്നുണ്ട്. ഇത് നിങ്ങൾ GCCയിലൊക്കെ കുളിച്ച് കഴിഞ്ഞ ശേഷം നെക്കിലൊക്കെ അപ്ലൈ ചെയ്യുക. എന്നിട്ട് ക്ലോത്തും കാര്യങ്ങളൊക്കെ ഇട്ട് നിങ്ങൾ ഓഫീസിലൊക്കെ പോയി തിരിച്ചു വന്ന് നിങ്ങൾ ക്ലോത്ത് ചേഞ്ച് ചെയ്യുന്ന സമയത്തും ഈ ഒരു സ്മെല്ല് GCCയിൽ ഫീഡ്ബാക്ക് കിട്ടിയിട്ടുണ്ടെന്ന് അവർ പറഞ്ഞിട്ടുണ്ട്. പിന്നെ അവർ മെയിനായിട്ട് ചെയ്യുന്നത് ഹോൾസെയിലാണ്. ആർക്കെങ്കിലും ബൾക്കായിട്ട് ഹോൾസെയിൽ വേണമെന്നുണ്ടെങ്കിൽ താഴെ കൊടുത്ത് നമ്മളെ കോൺടാക്ട് ചെയ്തോളി. അവർ കാര്യങ്ങളൊക്കെ അറേഞ്ച് ചെയ്യും. ഇനി നാട്ടിലോട്ട് ആർക്കെങ്കിലും ഹോൾസെയിലായിട്ട് വേണമെന്നുണ്ടെങ്കിൽ അതിനെ അവരെ കോൺടാക്ട് ചെയ്തോളി. പിന്നെ പെർഫ്യൂമൊക്കെ ആർക്കെങ്കിലും മാനുഫാക്ചർ ചെയ്യണമെന്നുണ്ടെങ്കിൽ, അതുപോലെ പ്രൈവറ്റ് ലാബിലും കാര്യങ്ങളൊക്കെ ചെയ്യണമെന്നുണ്ടെങ്കിൽ ഇവരെ കോൺടാക്ട് ചെയ്യുക. ഏതായാലും താഴെ ഡിസ്ക്രിപ്ഷനിൽ അവരുടെ കംപ്ലീറ്റ് ഡീറ്റെയിൽസ് ഞാൻ കൊടുക്കുന്നുണ്ട്. ഈ സാധനങ്ങൾ ഓർഡർ ചെയ്തോളി. ഓൾ ഓവർ UAE അവരുടെ ഡെലിവറിയും കാര്യങ്ങളൊക്കെ ചെയ്തിടും.